ಶ್ರೀ ಗುರುದೇವ ನಮಃ. ಹರಿ ಓಂ. 29ನೇ ದಿನದ ರಾಜಸೂಯ ಸೋಮಯಾಗದ ಈ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತಿದ್ದೇನೆ. ಈ ದಿನದ ಮೊದಲನೇ ಪ್ರಶ್ನೆಯನ್ನು ಶ್ರೀಯುತ ಡಾಕ್ಟರ್ ಕುಮಾರಸ್ವಾಮಿಯವರಿಂದ ಆರಂಭವಾಗಲಿದೆ. ಗುರುಭ್ಯೋ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಪ್ರಶ್ನೋತ್ತರ ಮಾಲಿಕೆಯ ಕಡೆ ದಿವಸ ಇವತ್ತು. ಹಾಗಾಗಿ ಈ ಶ್ಲೋಕವನ್ನು ಪರಿಚಯ ಇರತಕ್ಕಂಥ ಬಹುತೇಕ ನಿಮಗೆ ಗೊತ್ತಿರಬಹುದು. ಬಹುತೇಕ ನಾವುಗಳು ಅಜ್ಞಾನ ಎಂಬತಕ್ಕಂತಹ ಒಂದು ತಿಮಿರ ಅಂದ್ರೆ ಕೈಂಡ್ ಆಫ್ ಬ್ಲೈಂಡ್ನೆಸ್, ಕಣ್ಣು ಇದ್ರೂ ಕಾಣುತ್ತೇ ಇರುವಂತಹ ಅಜ್ಞಾನದ ಸ್ಥಿತಿಯಲ್ಲಿರುವವರಿಗೆ ಆ ತಿಮಿರ ಅನ್ನದ ರೋಗವನ್ನು ಹೋಗಲಾಡಿಸೋದಕ್ಕೆ ಇರ್ತಕ್ಕಂಥದ್ದು ಅಂಜನ. ಅಂತಹ ಅಂಜನವನ್ನು ನಮಗೆ ಪ್ರತಿನಿತ್ಯವೂ ಲೇಪಿಸಿ ಅದರ ಪ್ರಯೋಜನ ಪಡ್ಕೊಂಡಂತಹ ನಾವು ಬಹಳ ಜನ ಇಂದು ನಮ್ಮ ಈ ಕಡೆಯ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಮತ್ತೆ ಸ್ವಾಗತಿಸುತ್ತಾ, ಇಲ್ಲಿ ಬಹಳ ಜನ ಹೊಸಬರಿದ್ದೀರಿ. ನಾವು ಬಹುತೇಕ ರಾಜಸೂಯ ಸೋಮಯಾಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದರಲ್ಲಿರ್ತಕ್ಕಂತಹ ವೆರಿ ಇಂಟ್ರಿಕೇಟ್ ಡೀಟೇಲ್ಸ್ ಬಗ್ಗೆ ತುಂಬಾ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ. ಬಹುತೇಕ 30 ದಿವಸದಲ್ಲಿ 27 ದಿವಸ ಬರೀ ಅದೇ ಜಾಸ್ತಿ ಚರ್ಚೆ ಆಗಿದೆ. ನಿನ್ನೆ ಒಂಚೂರು ಬೇರೆ ಒಂದು ಲೋಕಕ್ಕೆ ಹೋಗೋ ಪ್ರಯತ್ನ ಪಟ್ಟಿದ್ವಿ ಅಷ್ಟೇ. ಅಲ್ಲಿವರೆಗೂ ಹೆಚ್ಚೇನು ನಾವು ಹೋಗಿರ್ಲಿಲ್ಲ.
ಹಾಗಾಗಿ ಇವತ್ತು ಬಂದಿರತಕ್ಕಂಥವ್ರು ನೀವುಗಳು ಪ್ರಶ್ನೆಗಳನ್ನ ಕೇಳಿ ಇದನ್ನು ಸದುಪಯೋಗ ಪಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರೋದ್ರಿಂದ ಮೊದಲು ನಿಮಗಳಿಗೆ ಅವಕಾಶ ಕೊಡ್ತೀವಿ, ನಂತರ ನಾವು. ಗುರೂಜಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಇಂಥ ಒಂದು ಯಾಗ ನಮಗೆ ನೋಡೋಕೆ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಕುಮಾರಸ್ವಾಮಿಗಳ ಕಡೆಯಿಂದ. ನಾನು ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ. ಇನ್ನು ಮುಂದೆನೂ ಇಂಥ ಮಾರ್ಗ ನನ್ನ ಜೀವನದಲ್ಲಿ ಮತ್ತು ನಮ್ಮ ಕುಟುಂಬದ ಸದಸ್ಯರ ಜೀವನದಲ್ಲಿ ಅವರು ಮಾರ್ಗದರ್ಶಕರಾಗಿರ್ತಾರೆ ಅಂತ ನಂಬ್ಕೊಳ್ತಿದ್ದೀನಿ ನಾನು. ಸ್ವಾಮೀಜಿ, ನನ್ನ ಪ್ರಶ್ನೆ ಏನು ಅಂದರೆ, ಇದು ನನ್ನ ಮಗ ಕಳಿಸಿರೋ ಪ್ರಶ್ನೆ. ಅವನು 3 ದಿವಸ ಇಲ್ಲಿದ್ದ, ಭಾಗವಹಿಸಿದ್ದ, ಈ ಯಾಗದಲ್ಲಿ ಭಾಗವಹಿಸಿದ್ದ. ಅವನು ಒಂದು 3 ಪ್ರಶ್ನೆ ಕಳಿಸಿದ್ದಾನೆ. ಈ ಯಾಗದಲ್ಲಿ ನಮ್ಮಂಥ ಸಾರ್ವಜನಿಕರು ಭಾಗವಹಿಸುತ್ತೇವೆ. ನಮ್ಮ ಚಂಚಲಮಯ ಮನಸ್ಥಿತಿಯಿಂದ ಅಥವಾ ಆಚಾರ ವಿಚಾರಗಳಿಂದ ಯಾಗದ ಉದ್ದೇಶಕ್ಕೆ ಏನಾದರೂ ಅಡಚಣೆಗಳು ಉಂಟಾಗಬಹುದೇ? ಚಂಚಲ ಮನಸ್ಥಿತಿ ಇದೆ ಅಂದರೆ ಮನಸ್ಸಿದೆ ಅಂತ ಖಂಡಿತ ಇದ್ದಲ್ಲ, ಹೌದಲ್ಲ? ಯಾಗದಲ್ಲಿ ಈ ಯಾಗವನ್ನು ಮಾಡೋದಕ್ಕೆ ಮನುಷ್ಯರಾಗಬೇಕು. ಮನಸ್ಸಿದ್ದವರು ಮನುಷ್ಯರು. ಮತ್ತು ಮನಸ್ಸಿನ ಚಂಚಲತೆ, ವಿಕೃತತೆ ಅದು ನಂತರದ್ದು. ಅದು ಮನುಷ್ಯರೇ ಬೇಕಾದ್ರಿಂದ ಅನಿವಾರ್ಯ. ಮನಸ್ಸಿದ್ದು ಅದು ಚಂಚಲ ಅಲ್ಲ ಅಂತ ಹೇಳೋದಕ್ಕೆ ಮನಸ್ಸನ್ನು ಗೆದ್ದವನು ಪ್ರಪಂಚದಲ್ಲಿ ಇಲ್ಲಿವರೆಗೆ ಯಾರೂ ಇಲ್ಲ. ಯಾರಿದ್ದಾರೆ? ಮನಸ್ಸಿನ ಭಯಕ್ಕೆ ಹೆದರಿ ಸ್ಮಶಾನ ಸೇರಿದ ಈಶ್ವರ. ಮನಸ್ಸಿನ ದಾಖಲಾಟ ಸಹಿಸೋಕ್ಕಾಗದೆ ಮನಸ್ಸಿಂದೇ ಮಥನ ಮಾಡಿ ಮನ್ಮಥನ ಹುಟ್ಟಿಸ್ಕೊಂಡ ವಿಷ್ಣು. ಅವರೇ ಎಲ್ಲರೂ ಸಿಕ್ಕಿದ್ದಾರೆ, ಮತ್ತು ನಾವು ಯಾಕೆ ಚಿಂತೆ ಮಾಡಬೇಕು? ಹೌದಲ್ಲ? ಅದು ಮನಸ್ಸಿನ ಚಂಚಲತೆ ಸಮಸ್ಯೆ ಅಲ್ಲ. ನನಗೆ ಚಂಚಲ ಮನಸ್ಸಿದೆ ಅನ್ನೋದು ಯಾರಿಗೆ ಅರ್ಥವಾಗುತ್ತೆ ಅವನಲ್ಲಿ ಸ್ವಲ್ಪ ಹೊತ್ತು ದೃಢ ವಿಶ್ವಾಸ ಇದೆ ಅಂತ ಅರ್ಥ. ನಾನೆಲ್ಲ ಸರಿ ಇದೆ ಅಂತ ಹೇಳಿರ್ತಲ್ಲ, ಅದಷ್ಟು ಮೂರ್ಖತನ ಮತ್ತೆ ಯಾಕೂ ಇಲ್ಲ. ಯಾಕಂದ್ರೆ ಸರಿ ಇರೋದಿಲ್ಲ. ಹಾಗಾಗಿ ತನ್ನನ್ನು ತಾನು ಅರಿತುಕೊಳ್ಳೋದೇ ಹಾಗೆ. ನನ್ನಂತಕ್ಕಂಥ ತೊಂದರೆಗಳನ್ನು, ತೊಡಕೇನು, ಸಮಸ್ಯೆಗಳಿಂದ ಅರ್ಥ ಮಾಡ್ಕೊತ ಬರೋಕ್ಕೆ ಹೋಗಬೇಕು ಮನುಷ್ಯ. ಆಗ ಮಾತ್ರ ಅವನು ಮನುಷ್ಯ ಆಗ್ತಾನೆ. ನಾನೆಲ್ಲ ಸರಿ ಅಂತ ಹೇಳ್ತಾನಲ್ಲ, ಅವಾಗ ಖಂಡಿತ ಸರಿ ಆಗೋದೇ ಇಲ್ಲ. ಸರಿ ಮಾಡೋ ಪ್ರಯತ್ನಕ್ಕೆ ಹೋಗಬಾರ್ದು. ಯಾವಾಗ ನಾನು ಸರಿ ಇಲ್ಲ ಎನ್ನುವ ಕಲ್ಪನೆ ಹುಟ್ಟಿದಾಗ ಅವನ ಪ್ರಯತ್ನ ಸರಿ ಮಾಡುವಂಥ ಇರ್ತದೆ ಅಂತ ಅರ್ಥ. ಅದಕ್ಕೆ ಹೇಳಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಫೋನ್ ಮಾಡಿ. ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಇಚ್ಛಿಸುವವರು ಯಾಗದ ಉದ್ದೇಶಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ತಮ್ಮ ನಡವಳಿಕೆಗಳನ್ನು, ಆಚಾರ ವಿಚಾರಗಳನ್ನು ರೂಢಿಸಿಕೊಳ್ಳಬೇಕು? ಸದಾಚಾರ ಅಂತ ಹೇಳುವಂಥದ್ದು ಧರ್ಮದ ವೇದ, ಸ್ಮೃತಿ, ಸದಾಚಾರ ಅಂತೇಳಿ 3 ಭಾಗ. ಆ 3ರ ಆಧಾರದಲ್ಲಿ ಜೀವನ ಇದ್ದರೆ ಅವನು ಯಾವುದೇ ಯಾಗ ಮಾಡೋದಕ್ಕೂ ಸಮರ್ಥನೆ. ಸ್ವಸ್ಯ ಚ ಪ್ರೇಮಾತ್ಮನ ಅಂತ 4ನೇ ಭಾಗ. ಇನ್ನು ನಮ್ಮ ಸುತ್ತ ಇರ್ತಕ್ಕಂಥ ಎಲ್ಲ ಆತ್ಮಗಳು ತೃಪ್ತಿ ಹೊಂದಬೇಕಾದ್ರೆ ವೇದದ ಜ್ಞಾನ ಬೇಕು, ಸ್ವಲ್ಪ ಆದರೂ ಸ್ಮೃತಿಯ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ನಡಿಬೇಕು, ಸದ್ಗುಣ ಬೇಕು. ಹಾಗೆ ಸದಾಚಾರವನ್ನು ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಆಗ ನಮ್ಮ ಸುತ್ತ ಇರ್ತಕ್ಕಂಥ ಎಲ್ಲ ಆತ್ಮರು ಒಂದೇ, ನಾವೇ, ಬೇರೆ ಯಾರಿಲ್ಲ. ಅವರೆಲ್ಲರೂ ಒಂದೇ ರೀತಿ ಆಗಲಿಕ್ಕೆ ಸಾಧ್ಯ, ಏಕತಾ ಭಾವ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಧರ್ಮದ ಸೂತ್ರ. ಆ ಧರ್ಮದ ಸೂತ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಯಾಗದಲ್ಲಿ ಭಾಗವಹಿಸೋಕೆ ಆರ್ಹತೆ ಬತ್ತೇರು ಬೇಡ. ಪೂಜೆ, ಹೋಮ, ನಿತ್ಯಕರ್ಮ, ನಾವು ದೇವರಿಗೆ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಬೇರೆ ಪೂಜೆ ಪುನಸ್ಕಾರಗಳನ್ನ ನಡೆಸ್ತೀವಿ. ಇಂಥ ಸಮಯದಲ್ಲಿ ಮಂತ್ರೋಚ್ಚಾರಣೆ, ಆಚಾರ ವಿಚಾರಗಳಲ್ಲಿ ಲೋಪವಾದಲ್ಲಿ ಅದು ಮನ್ನಿಸಲ್ಪಡುವುದೇ ಅಥವಾ ಫಲದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇರುತ್ತದೆಯೇ? ಅದೊಂದು ತುಂಬ ಕೆಟ್ಟ ಅಭಿಪ್ರಾಯ ಎಲ್ಲ ಕಡೆಯಲ್ಲೂ ಹಬ್ಬಿದೆ. ಉಚ್ಚಾರಣೆ ಹೀಗೆ ಹೇಳಬೇಕು, ಹಾಗೆ ಹೇಳಿದರೆ ಉಚ್ಚಾರಣೆ ಅಲ್ಲ, ಅದು ತಪ್ಪು ಅನ್ನೋದು ಅಲ್ಲ. ಅದು 100ಕ್ಕೆ 100 ಸುಳ್ಳು, ಸತ್ಯವೂ ಅಲ್ಲ. ಒಂದು ವೇದ ಮಂತ್ರಗಳು ನಿಮಗೆ ಮೇಲ್ನೋಟಕ್ಕೆ ಒಂದೊಂದು ಸಾಹಿತ್ಯ ಅನಿಸ್ತದೆ, ಅದು ಸಾಹಿತ್ಯ ಅಲ್ಲ, ಅಕ್ಷರ ಸಂಯೋಜನಾ ವಿಧಿ. ಅದು ಹೇಳುವವನ ವೈಖರಿಯನ್ನು ಆಧರಿಸಿ ತನ್ನನ್ನು ತಾನು ಮಾರ್ಪಾಡು ಮಾಡಿಕೊಳ್ಳುವ ಶಕ್ತಿಯು ಅದಕ್ಕಿದೆ. ನೀವೇ ಈಗ ಹಲವು ಭಾಗ ತಿರುಗಿದವ್ರು ಗೊತ್ತಿರ್ಬೋದು, ಒಂದೊಂದು ಕಡೆಯಲ್ಲಿ ಒಂದು ರೀತಿ ಹೇಳ್ತಾರೆ ಮಂತ್ರ. ಅವರೆಲ್ಲರೂ ಅವ್ರು ಸರಿಯಾಗಿ ಹೇಳ್ತಾ ಇರೋದೆ, ತಪ್ಪಲ್ಲ. ಆದರೆ ನಾವು ಅದನ್ನು ತಪ್ಪಂತೆ, ಅವ್ರು ಹಾಗೆ ಹೇಳ್ತಾರೆ ತಪ್ಪು ಅಂತ ಅಲ್ಲ.
ನಮ್ಮ ವೈಖರಿ ಹೊಂದಿ ಅದು ತನ್ನ ಅಕ್ಷರ ತಾಳ್ನೋನು ಅದೇ ಮಂತ್ರ ವ್ಯತ್ಯಾಸ ಮಾಡ್ಕೊಳ್ಳುತ್ತೆ. ಹಾಗಾಗಿ ಮಂತ್ರ ಸರಿಯೇ ಇರ್ತದೆ. ಹೇಳುವಾಗ ಶ್ರದ್ಧೆ ಬೇಕು. ನಾನು ಆದಷ್ಟು ಕರೆಕ್ಟಾಗಿ ಹೇಳಬೇಕು ಅನ್ನೋ ಶ್ರದ್ಧೆಯಿಂದ ಹೇಳಬೇಕಷ್ಟು ಬಿಟ್ಟರೆ ಅಲ್ಲಲ್ಲಿ ವೈಖರಿ ಪ್ರಾದೇಶಿಕ ವೈಖರಿಯಲ್ಲಿ ಹೆಚ್ಚು ಕಡಿಮೆ ಇದೆ. ನಾವು ಇಲ್ಲಿ ಮಹಾಗಣಪತಿ ಅಂತೇವೆ, ಅದೇ ತಮಿಳುನಾಡಿಗೆ ಹೋದ್ರೆ ಮಗ ಗಣಪತಿ. ತಪ್ಪ ಅಲ್ಲ, ಅಲ್ಲಿ ಇಲ್ಲ, ಗಾನೆ ಉಚ್ಚಾರ. ಹಾಗಾಗಿ ವೈಖರಿಯನ್ನು ಆಧರಿಸಿ ಮಂತ್ರವು ತನ್ನ ತಾಡದ ಶಕ್ತಿಯನ್ನು ಎಲ್ಲಿಗೆ ಬೇಕು ಅಷ್ಟಕ್ಕೆ ಅದಕ್ಕೆ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇದರಿಂದ ಅದು ಮಂತ್ರ, ಇತರೆ ಸಾಹಿತ್ಯದಂತೆ ಅಲ್ಲ. ಹಾಗಾಗಿ ಮಂತ್ರ ಹೇಳಿದಾಗ ತಪ್ಪಾಯಿತು ಅದೆಲ್ಲ ಅಲ್ಲ, ನಾನು ಸರಿಯಾಗಿ ಹೇಳ್ತೇನೆ. ಭಗವಂತನಿಗೆ ಗೊತ್ತು, ನಾವು ತಪ್ಪು ಹೇಳಿದರೆ ಭಗವಂತ ಸರಿ ಮಾಡಿಕೊಡ್ತಾರೆ ಅದನ್ನು, ಹೌದಲ್ಲ. ಒಂದು ಸಣ್ಣ ಮಗು ಏನೋ ಒಂದು ತಿಂಡಿ ಬೇಕಂತ ತಾಯಿ ಹತ್ರ ಕೇಳ್ತಕ್ಕ, ಆ ತಿಂಡಿ ಹೆಸರು ಗೊತ್ತಿಲ್ಲ, ಅದಕ್ಕೆ ಏನೇನು ಏನು ಹೇಳುತ್ತೆ, ಆದರೆ ತಾಯಿ ಅದನ್ನು ಅರ್ಥ ಮಾಡ್ಕೊಳ್ತೆ, ತಿಂಡಿ ಕೊಡೋದಿಲ್ವೇ, ಕೊಡ್ತೋದಿಲ್ಲ. ಹಾಗೆ ಭಗವಂತ ಅರ್ಥ ಮಾಡ್ಕೊಳ್ತಾನೆ, ನಾವು ಏನು ಹೇಳಬೇಕಿದ್ದೀವಿ ಅದನ್ನೇ ಹೇಳಿದ್ದಂತ ಅರ್ಥ ಮಾಡ್ಕೊಂಡು ಅದನ್ನೇ ಫಲ ಕೊಡ್ತಾನೆ, ಕೊಡದೇ ಇರೋದಿಲ್ಲ. ಆ ಕಲ್ಪನೆಗಳೆಲ್ಲ ಬಿಟ್ಟು ಆದಷ್ಟು ಮಂತ್ರವನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೊರಟಾಗ, ಯಾವಾಗ ಮಂತ್ರವನ್ನು ನೀವು ಮನನ ಮಾಡ್ತಾರೆ ಅಂತೇಳಿ ನಿಮಗೆ ಸನ್ಮಾರ್ಗದರ್ಶನ ಮಾಡುತ್ತದೆ. ಮನನ ತಾರಯತೀತಿ ಮಂತ್ರ. ಹಾಗೆ ಸಂಶಯ ಬೇಡ. ನಾನು ಹೇಳಿದ್ದೆ ತಪ್ಪಾಯ್ತೇನೋ, ಹಾಗೆ ಹೇಳದೇ ಇರೋದು, ಸುಮ್ಮನೆ ಆಗೋದು. ನಾವು ವೈಖರಿ ಕೊಟ್ಟದ್ದು ಎಂತ ಯಾಕೆ ಭಗವಂತ? ನಾಲಿಗೆ ಕೊಟ್ಟದ್ದೇ ನಾರಾಯಣ ಅಂತೇಳಿ ಅಂತ ಹೇಳಿ, ಹೌದಲ್ಲ. ಅದು ಬಿಟ್ಟುಕೊಂಡು ಯಾರಿಗೋ ಬೈಯುಕಲ್ಲ ಬಿಟ್ಟದ್ದೆ ನಾರಾಯಣ ಅಂತ ಹೇಳೋಕೆ ಹೇಳಿದ್ದೆ. ನಾರಾಯಣ ಅಂತ ಹೇಳೋ ಶಬ್ದವೇ ಬೇರೆ ಬೇರೆ ಅರ್ಥದಲ್ಲಿ ಪ್ರಕಟವಾಗುತ್ತೆ. ನಾವನ್ನು ದೀರ್ಘವಾಗಿ ಹೇಳಿದಾಗ ಒಂದು ಅರ್ಥ, ದೀರ್ಘವಾಗಿ ಹೇಳಿರೋ ಒಂದು ಅರ್ಥ, ದೀರ್ಘವಾಗಿ ಹೇಳಿರೋ ಒಂದು ಅರ್ಥ, ಅರ್ಥ ಬೇರೆ ಬೇರೆ ಆಗುತ್ತೆ. ಆದರೆ ಶಬ್ದ ಒಂದೇ, ನಾರಾಯಣ ಅಂತ ಹೇಳಿ ಸಾಕು. ಅದು ಅರ್ಥ ಬೇರೆ ಅರ್ಥ ನಮಗೆ ಬೇಕಿಲ್ಲ, ಅವ ಕಲ್ಪಿಸಿಕೊಳ್ತಾನೆ. ನಾವು ತಪ್ಪು ಹೇಳ್ತೇವೆ ಎನ್ನುವ ಭಯಕ್ಕಿಂತ ಅದು ಸರಿಯಾಗಿರಬೇಕು ಎನ್ನುವ ಸದ್ಬುದ್ಧಿ ಇರೋದು ಒಳ್ಳೆಯದಂತಾಗ್ತದೆ. ಸರಿಯಾಗಿರಬೇಕು ಅಂತ ಹೇಳುವಂಥ ಇಚ್ಛೆ ಇರಬೇಕು. ನಾವು ತಪ್ಪು ಹೇಳ್ತೇವೆ ಅಂತ ಹೇಳೋದನ್ನೇ ಬಿಟ್ಟರೆ ಮಂತ್ರ ಯಾಕೆ ಬಂತು? ಬಿಡೋದಲ್ಲ, ಹೇಳಲೇಬೇಕು. ನೀವು ಗಜೇಂದ್ರ ಮೋಕ್ಷ ಕಥೆ ಕೇಳಿರ್ಬೋದು. ಆನೆ ಏನಂತ ಕೂಗುದು? ಯಾವ ರೀತಿ ಕೂಗು ಸಾಧ್ಯ? ಆನೆಗೆ ಪರಮಾದ ಅನ್ನುತ್ತೆ, ಹೌದಾನೆ. ಅದು ಅವನಿಗದು ಅರ್ಥ ಆಯಿತು, ನನ್ನೇ ಕರೆದಂತ. ನಮಗೆ ಅರ್ಥ ಆಗಿಲ್ಲ, ಅವನಿಗೆ ಅರ್ಥ ಆಯ್ತು ನನ್ನೇ ಕರೆದಂತೇಳಿ, ಹೌದಲ್ಲ. ಹಾಗಾಗಿ ಬಂದಾನೆ ರಕ್ಷಣೆ ಮಾಡ್ತು. ಹಾಗಿದ್ರೆ ನೀವು ಯಾವ ವೈಖರಿಲಿ ಹೇಳ್ತೀರಿ, ಯಾವ ಶಬ್ದ ಸಾಹಿತ್ಯವನ್ನು ತರಿಸಿ ಹೇಳ್ತೀರಿ, ಸಾಹಿತ್ಯದ ಚಂದ ಅಂತ ನೋಡೋಕ್ಕಿಲ್ಲ ಭಗವಂತ. ಕರೆಯುವ ಭಕ್ತಿ ಮುಖ್ಯ. ಭಕ್ತಿಯಿಂದ ಕರೆದ್ರೆ ಯಾವ ರೀತಿ ಕರೆದು ಬಂದು ಸಹಾಯ ಮಾಡ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಉದಾಹರಣೆ ಬೇಕಾ? ಜೈ ಗುರುದೇವ್. ಇದು ವಿಷ್ಣು ಸಹಸ್ರನಾಮದಲ್ಲಿ ಕೆಲವೊಂದು ಮಂತ್ರಗಳಿವೆ. ಅವುಗಳನ್ನು ಡಾಕ್ಟರ್ ಪಾರ್ಥಸಾರಥಿಯವರು ಕೆಲವೊಂದು ಮಂತ್ರ ಅಂದ್ರೆ ಕೆಲವೊಂದು ಲಾಭ ಆಗ್ತದ ಅಂತೇಳಿ ಹೇಳಿದ್ದಾರೆ. ಆದ್ರೆ ಆ ಮಂತ್ರದ ಪೂರ್ತಿ ಅರ್ಥ ನನಗೆ ಆಗ್ತಾ ಇಲ್ಲ. ಅದರ ಸಲುವಾಗಿ ಅದರದ್ದು ಕನ್ನಡ ಅಥವಾ ಹಿಂದಿಯಲ್ಲದು ಇದ್ದಾರೆ ಅರ್ಥ ಇದ್ರ ಚೆನ್ನಾಗಿರ್ತದ ಅಂತ ಹೇಳಿ ನನ್ನೊಂದು ಆಸೆ. ಅದರ ಸಲುವಾಗಿ ಈಗ ಸಹಸ್ರನಾಮ ಅಂತ ಹೇಳಿದ್ರೆ ಏನು ಹೇಳಿ? ವಿಷ್ಣು ಸಹಸ್ರನಾಮ ಅದೇ ಅದೇ 1000 ಹೆಸರುಗಳು. ಆ ಹೆಸರುಗಳು ಹೇಗೆ ಬಂತು ಅವನಿಗೆ? ಅದು ಗೊತ್ತಿಲ್ಲ ನನಗೆ. ಅಚ್ಯುತ ಅಂತ ಆಗಬೇಕಾದ್ರೆ ಅವ ಚ್ಯುತಿ ಇಲ್ಲದವನು ಅಂತ ಆಗಬೇಕು. ಆವಾಗ ಅಚ್ಯುತ, ನಾಶವಿಲ್ಲದವನು. ಅನಂತ ಅಂದರೆ ಅಂತ್ಯ ಇಲ್ಲದವನು ಅಂತ ಅರ್ಥ ಆಗಬೇಕು, ಹೊತ್ತಾನೆ. ಹಾಗೆ ಎಲ್ಲ ಕರ್ತೃತ್ವ ಶಕ್ತಿಯಿಂದ ನಾಮ ರೂಪುಗೊಳ್ಳುತ್ತದೆ. ಅದನ್ನು ಸಾಧಿಸಿದವನಿಗೆ ಆ ಹೆಸರು ಯೋಗ್ಯವಾಗುತ್ತೆ. ಲಾಭ ಮಾಡೋದಕ್ಕೆ ಭಗವಂತ ಇದ್ದಾನಂತ ನಾನು ಒಪ್ಪುವುದಿಲ್ಲ. ಭಗವಂತನಿಗೆ ಲಾಭ ನಷ್ಟದ ಚಿಂತನೆ ಇದ್ದರೆ ಭಗವಂತ ಅಲ್ಲ. ಯಾಕಂದ್ರೆ ಭಗವದ್ಗೀತೆ ಹೇಳಿದ್ದಾರೆ, ಗೊತ್ತಾಯ್ತಲ್ಲ, ಲಾಭ ಲಾಭ ಜಯ ಜಯ ಎಲ್ಲ ಸಮಾನವಾಗಿ ಕಾಣುವವನೇ ಭಗವಂತ, ಬೇರೆ ಯಾರು ಭಗವಂತ ಅಲ್ಲ. ಹಾಗಾಗಿ ಲಾಭ ಚಿಂತನೆಯಿಂದ ನಾಮ ನಿರ್ದೇಶನ ಆಗಿಲ್ಲ. ಅದು ಯಾರೋ ಅರ್ಥ ವ್ಯಾಖ್ಯಾನ ಮಾಡೋದೇ ಆಗಿರ್ಬೋದು, ಅದಕ್ಕೆ ನಾನು ಜವಾಬ್ದಾರನೂ ಅಲ್ಲ. ಪ್ರತಿಯೊಂದು ಹೆಸರು ಕೂಡ ಅವನ ಕರ್ತೃತ್ವ ಶಕ್ತಿಯನ್ನು ಆಧರಿಸಿದ ನಾಮಗಳು ರೂಪುಗೊಳ್ತದೆ. ಆ ನಾಮ ಅಂದರೆ ಆ ಕೆಲಸವನ್ನು ಅವನು ಮಾಡಿದ್ದಾನೆ ಅಂಥೇಳಿ. ಮುರಾರಿ ಅಂದರೆ ಮುರಾರಿ ಅನ್ನೋ ರಾಕ್ಷಸನನ್ನು ಹೊಂದಿದ್ದಾರೆ, ಹಾಗಾಗಿ ಮುರಾರಿ ಅಂತ ಹೇಳಿದ್ದಾರೆ. ಮುರಳೀಧರ ಅಂತ ಹೇಳಿದ್ರೆ ವೇಣುವನ್ನು ಹಿಡ್ಕೊಂಡ ಅಂತ ಹಿಡ್ಕೊಂಡು. ಗೋಪಾಲಕ ಅಂದರೆ ದನವನ್ನು ಸಾಕಿದವರು ಅಂತ. ಹಾಗೆ ಎಲ್ಲ ಅವರವರ ಕರ್ತೃತ್ವ ಶಕ್ತಿಯಿಂದ ನಾಮ ರೂಪುಗೊಳ್ತೇವೆ ಅಂದರೆ ಬೇರೆ ಏನಿಲ್ಲ, ಗೊತ್ತಾಯ್ತಲ್ಲ.
ಅದು ಬಿಟ್ಟು ಬೇರೆ ಯಾವುದೋ ಲಾಭದ ಉದ್ದೇಶದಿಂದಲೋ ಯಾವುದಲ್ಲೋ ಆ ಹೆಸರು ನಾಮನಿರ್ದೇಶನ ಆಗೋದಿಲ್ಲ. ವಿಷ್ಣು ಸಹಸ್ರನಾಮ ರಚನೆ ಬಹಳ ಪುರಾತನವಾದದ್ದು. ಅದರಲ್ಲಿ ಈ ಮನಸ್ಸಿನ ತರಂಗವನ್ನು ಮತ್ತು ಪ್ರಕೃತಿ ತರಂಗವನ್ನು ಸಂಯೋಜನೆ ಮಾಡುವಂಥ ಒಂದು ಸೂತ್ರ ಅಳವಡಿಸಲ್ಪಟ್ಟಿದೆ. ಹಾಗಾಗಿ ಆ ವಿಷ್ಣು ಸಹಸ್ರನಾಮ ಹೇಳುವುದರಿಂದ ನಿಮ್ಮ ಮಾನಸಿಕ ಕ್ಷೋಭೆಯನ್ನು, ಯಾವುದೇ ರೀತಿಯ ಮನಸ್ಸಿನ ಚಿಂತೆ ಸಮಸ್ಯೆಗಳಿರಲಿ, ಅದನ್ನು ತುಂಬ ಸರಳವಾಗಿ ನಿಮಗೆ ಅರ್ಥವಾದಂತೆ ನಿಮ್ಮಿಂದ ತೊಲಸಿ ಪರಿಹಾರ ಮಾಡಿಕೊಡುತ್ತದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಒಂದು ಶ್ರೇಷ್ಠವಾದಂಥ ಒಂದು ನಾಮಾವಳಿಯ ಪುಂಜ. ಇದು ನಾಮಾವಳಿಯ ಪುಂಜವಾಗಿ ನಮಗೆ ಪಾಠಕ್ಕೆ ಬರ್ತದೆ. ನಿಜವಾಗಿ ಅದೊಂದು ಕರ್ತೃತ್ವ ಶಕ್ತಿ, ನಾದ ತರಂಗ. ಹಾಗಾಗಿ ಅದನ್ನು ಹೇಳಿ ಒಳ್ಳೆಯದು ಅಂತ ಹೇಳೋದು ನಾನು. ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಮರಣ ಭಯ ನಾಶವಾಗಿ ಯಾರ ಮೇಲೆಯೂ ಅವಲಂಬಿತವಾಗದೆ ಪರಮಾತ್ಮನ ಪಾದ ಸೇರಲು ವೈಕುಂಠ ಪುರುಷ ಪ್ರಾಣಃ ಪ್ರಾಣದಃ ಪ್ರಣವಃ ಮೃತ್ಯು ಹಿರಣ್ಯಗರ್ಭಃ ಶತ್ರುಘ್ನೋ ವ್ಯಾಪ್ತೋ ವಾಯುರದೋ ಕ್ಷಜಯ. ಇದನ್ನ ಹನ್ನೊಂದು ಸಲ ಹೇಳಿ ಅಂತ ಹೇಳಿದ್ದಾರೆ. ಅದು ನನಗೆ ಸರಿ ಶ್ಲೋಕ ಇಷ್ಟು ಸಲ ಹೇಳಿದ್ರೆ ಹೀಗೆ ಆಗ್ತದೆ. ಅದೆಲ್ಲ ಅದನ್ನೆಲ್ಲ ನಂಬಡಿ. ಅಲ್ಲಿ ಸಹಸ್ರನಾಮಾವಳಿ ಶುರುವಾಗ್ತಲ್ಲ, ವಿಶ್ರಾಯನ್ ವಿಷ್ಣು ವಿಶ್ವಂ ವಿಷ್ಣು 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 ಅಂತ ಹೇಳಿ ಶುರುವಾಗ್ತದೆ. ಅಲ್ಲಿಂದ ಶುರು ಮಾಡಿ ಸಹಸ್ರನಾಮಾವಳಿ ಮುಗುವಿಲ್ಲದೆ ದಿವಸ ಹೇಳಿ. ಅದು ಬಿಟ್ಟು ಅಲ್ಲಿ ಒಂದು ಭಾಗ ಒಂದು ಶ್ಲೋಕ ಹೇಳಿ ಸಾಕು, ಇದೆಲ್ಲ ಹೇಳಬೇಡಿ. ಅದರಿಂದೇನು ಉಪಯೋಗ ಇಲ್ಲ. ಅದ ಸಲ ಕೇಳಿದೆ. ಅದನ್ನೇ ಕರೆಕ್ಟಾಗಿ ಅಷ್ಟು ಹೇಳಿ. ಆಚೆಗೆ ಮುಂದಿದ್ದ ಫಲಶ್ರುತಿಯೂ ಬೇಡ, ಹಿಂದಿದ್ದ ಪೀಠಿಗೆಯೂ ಬೇಡ, ಅವೆರಡೂ ಬೇಡ, ಅಗತ್ಯ ಇಲ್ಲ. ನಾವು ಏನೂ ಅಪೇಕ್ಷೆ ಇಲ್ಲ ವಿಷ್ಣುವಿನ ಕೈಯಲ್ಲಿ, ಗೊತ್ತಾಯ್ತಲ್ಲ. ನಮಗೆ ಆರ್ಹತೆ ಇದ್ದರೆ ಅವ ಕೊಡೋದು ಬೇಡ, ನಾವು ತಗಂತೇವೆ ಸಾಹಿತ್ಯವನ್ನು, ಅವ ಕೊಡೋದಂಥದ್ದು. ನಾವು ಬೇಡುವವರಲ್ಲ, ಭಕ್ತರು ಮಾತ್ರ, ಬೇಡುವವರಲ್ಲ, ಗೊತ್ತಾಯ್ತಲ್ಲ. ನಾವು ಹೇಳೋದು ನಮ್ಮ ಕರ್ತವ್ಯ, ಸಹಸ್ರನಾಮ ಹೇಳೋದು. ಬೇಡೋದು ಬೇಡ, ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳೋದು ಬೇಡ. ನಮಗೆ ಆ ಲಾಭ ಇದೆ ಈ ಲಾಭ ಇದೆ ಅಂತ ಹೇಳುವ ಆಸೆ ಆಕಾಂಕ್ಷೆ ಆಮಿಷಗಳಿಗೆ ಯಾವುದಕ್ಕೂ ನಾವು ಬಗ್ಗುವುದೂ ಇಲ್ಲ. ಏನು ಕೊಡ್ತೇವೆ ಅಂದರೂ ಬೇಡ, ಅವನು ಸೀಟೇ ಬಿಟ್ಟು ಕೊಡ್ತಂದ್ರೂ ನಮಗೆ ಬೇಡ. ನಮಗೆ ಬೇಕಾದ್ದು ಸಾಹಿತ್ಯ ಅಷ್ಟು ಮಾತ್ರ ಅಂತ ಕೇಳಿ. ಅವನು ಸೀಟ್ ಬಿಟ್ಟು ಕೊಟ್ಟರೆ ತಲೆನೋವು ಕಡಿಮೆ ಇಲ್ಲ. ಹಾಗಾಗಿ ಅದು ಬೇಡ. ನಾನು ಕೇಳುವ ಪ್ರಶ್ನೆ ನನ್ನ ವೈಯಕ್ತಿಕವಾದದ್ದು, ಆದರೂ ಅದು ಯೂನಿವರ್ಸಲ್ ಅಂತ ಕಾಣುತ್ತೆ. ನಾನು 9 ವರ್ಷ ಇರುವಾಗ, ಜಸ್ಟ್ 9 ಇಯರ್ಸ್ ಬಿಟ್ಟು ಕಟೀಲ್ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದು, ನಮ್ಮ ಫ್ಯಾಮಿಲಿ ಎಲ್ಲ ತಗೊಂಡೋದು. ನನಗಂತೂ ನಾನೊಂದು ಅಷ್ಟೇ, ನನಗೆ ದೇವರ ಅಂತ ಏನಿಲ್ಲ ಆಗ, ಬರೀ ಆಗ ಒಬ್ಬರಿಗೆ ಆ ಕಟೀಲ್ ದುರ್ಗಾಪರಮೇಶ್ವರಿ ದೇವಸ್ಥಾನ ಕೆಂಡೆ ಎಲ್ಲ ಬಾರಿಸುವಾಗ ಒಬ್ಬರಿಗೆ ಮೈಯಲ್ಲಿ ಬಂತು. ಒಂದು ಆರ್ಡಿನರಿ ಅಂಕಲ್, ಅವರು ಶಿವತಾಂಡವ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಅಂದ್ರೆ ಆಟ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ನನ್ಗೆ ಆಟ ಕಡೆ ಈ ಒಂದು ತಾಂಡವ ನಿಲ್ಲಿಲ್ಲ, ಅದೇನೋ ಮೈ ಮೇಲೆ ಬಂದಿದೆ, ನನಗೆ ಏನಂತ ಗೊತ್ತಾಗಿಲ್ಲ. ಆ ದಿನ ರಾತ್ರಿಯಿಂದ ಜ್ವರ ಬಂತು. ಆ ಜ್ವರದಿಂದ 1 ವರ್ಷ ವೀಕ್ನೆಸ್ ಇತ್ತು, ಮತ್ತೆ ನಾನು ಮರ್ತು ಬಿಟ್ಟೆ. ಇದು ಇನ್ಸಿಡೆಂಟ್ ನನಗೆ ಯಾವ ನೆನಪಾಯ್ತಂತ, 24 ವರ್ಷ ಇರುವಾಗ ನಾನೊಂದು ಕುಂಡಲಿನಿ ಗುರುಗಳ ಹೋದೆ. ಅವ್ರ ಹತ್ರ ಕೇಳಿದೆ, ನಾನು ಕುಂಡಲಿನಿ ಆಕ್ಟಿವೇಟ್ ಮಾಡೋ, ಅವ್ರಿಂದ ನಿಮ್ಮ ಕುಂಡಲಿನಿ ಆಲ್ರೆಡಿ ಆಕ್ಟಿವೇಟ್ ಆಗಿದೆ ಅಂತ ಅವ್ರು ಕೇಳಿದ್ರು. ಆ ಇನ್ಸಿಡೆಂಟ್ ಅಲ್ಲಿ ಅದೇ 9 ವರ್ಷ ಇರುವಾಗ ಆ ಶಿವತಾಂಡವ ನೋಡಿ ನಂದು ಕುಂಡಲಿನಿ ಆಕ್ಟಿವೇಟ್ ಆಗಿದೆ, ಅಗತ್ಯ ಇಲ್ಲ ಹಾಗೇನ ಹೇಳಿದ್ರು. ಅದಕ್ಕೆ ನನ್ನ ಪ್ರಶ್ನೆ ಏನಂದ್ರೆ, ಈ ಒಂದು ಫಿನಾಮಿನ ಏನಂದ್ರು ಆ ಮೈಯಲ್ಲಿ ಬರೋದು, ಅದರಿಂದ ನನ್ನ ಒಂದು ಕುಂಡಲಿನಿ ಆಕ್ಟಿವೇಟ್ ಆಗುದು, ಅದೇನದು, ಅಥವಾ ಅದೇ ಇನ್ನೊಂದು ಸೈಕಾಲಜಿ ಅಥವಾ ನಿಜಾನ, ಅಥವಾ ಅದು ಏನಾದ್ರು ದೇವರ ಲೀಲೆನ, ಅದು ಏನ ಆ ಒಂದು ಫಿನಾಮಿನ, ಅದಕ್ಕೆ ಏನಾದ್ರು ಅದಕ್ಕೆ ಅದರ ಬಗ್ಗೆ ನನಗೆ ಇನ್ನೂ ನನ್ನ ಮನಸ್ಸಲ್ಲಿ ಆ ದೇವರಿಂದ ಆದದ, ನನ್ನ ಯೋಗದಲ್ಲಿದ್ದು ಆದದ. ಆಗ ನನಗೆ ಕುಜರಾವ್ ಸಂಧಿ ಕಾಲ ಇತ್ತು ಆ ಇನ್ಸಿಡೆಂಟ್ ಆಗುವಾಗ. 1 ವರ್ಷ ನನ್ನ ತುಂಬಾ ಬ್ಯಾಟ್ರಿ ವೀಕ್ ಆಗಿತ್ತು. ಆಮೇಲೆ ನಂದು ಏನಾದ್ರು ಆ ಒಂದು ತವಕ, ಜ್ಞಾನದ ಒಂದು ಬಾಯಾರಿಕೆ ಜಾಸ್ತಿ ಆಯಿತು. ಸೊ ಇದರ ಬಗ್ಗೆ ಏನಾದರೂ ಇದೇನು ಇದರ ಬಗ್ಗೆ ನನ್ನ ಹಲವು ಒಂದಲ್ಲ, ಅದಕ್ಕೆ ಹಲವು ಕಾರಣಗಳನ್ನು ಊಹಿಸಬಹುದು. ಸತ್ಯ ಅಲ್ಲ, ಊಹೆ ಮಾತ್ರ. ಊಹಿಸಲಿಕ್ಕೆ ಹಲವು ಕಾರಣಗಳ ಸಾಧ್ಯತೆ ಇದೆ. ಒಂದು ಯಾವುದೋ ಜನ್ಮಾಂತರದ ಸಂಬಂಧ ಇದ್ದು ನೀವು ಅಲ್ಲಿಗೆ ಹೋಗಿದ್ದು, ನಿಮಗದು ಗೊತ್ತಿರೋದಿಲ್ಲ, ಏನೋ ಕಾರಣದಿಂದ ಅಲ್ಲಿ ಹೋಗಿರ್ತೀರಿ. ಆವಾಗ ಅದರ ಪ್ರೇಷಣೆ ನಿಮಗೆ ಆಗಿರ್ಬೋದು ಒಂದು ಭಾಗ. ಮತ್ತೊಂದು ಭಾಗ ಅದು ಬ್ರಾಹ್ಮರಿ ಕ್ಷೇತ್ರ, ದೊಡ್ಡ ತಾಂತ್ರಿಕ ಕ್ಷೇತ್ರ. ಆ ಭಾಗದ ತೆಂಗು ಬೆಳೆಗಾರರ ಈ ನಶಿಪೀಡೆಯ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಅಲ್ಲಿ ಬ್ರಾಹ್ಮರಿ ಯಂತ್ರವನ್ನು ಸ್ಥಾಪಿಸಿ ತೆಂಗಿನ ಬೆಳೆಗೆ ರಕ್ಷಣೆಯನ್ನು ಕೊಟ್ಟರು. ಅಲ್ಲಿ ಭ್ರಮರದ ತರಂಗನಾದ ಗೊತ್ತಿರ್ಬೋದು ನಿಮಗೆ. ಭ್ರಮರ ಯಾವ ರೀತಿ ಶಬ್ದ ಮಾಡುತ್ತೆ, ಆ ಶಬ್ದ ತರಂಗನಾದ.
ಆ ತರಂಗನಾದ ಎಷ್ಟೋ ಜನಕ್ಕೆ ತಕ್ಷಣ ಅದು ರಿಯಾಕ್ಷನ್ ಆಗುತ್ತೆ. ನೀವು ಕೇಳಿದರೆ ಬ್ರಹ್ಮನಾದ ಹುಯ್ ಅಂತ ಕೂತ್ಕೊಂಡು ನಾರ್ಮಲಿ ದುಂಬಿ ಫಾರೆಸ್ಟ್ ಏರಿಯಾಸ್ ವನದಲ್ಲಿ ಕಾಡು ಏರಿಯಾದಲ್ಲೇ ದೊಡ್ಡ ದೊಡ್ಡ ತುಂಬಿ ಇಡ್ತವೆ. ಅವುಗಳ ಕೂಗಿತ್ತಲ್ಲ ಅದು ಕೂಡ ಬಹಳ ಬೇಗ ಅದು ಮೆದುಳನ್ನು ಡೈರೆಕ್ಟ್ ಟಚ್ ಮಾಡುತ್ತೆ ಆ ತರಂಗ. ಹಾಗಾಗಿ ಮೆದುಳಿನ ಒಳಗೆ ಒಂದು ರೀತಿಯ ಪ್ರತ್ಯಯಗಳಾದರೆ ಅದರಿಂದಲೂ ದೇಹ ವೀಕ್ ಆಗುತ್ತೆ, ಜ್ವರ ಬರ್ಬೋದು, ಅಶಕ್ತತೆ ಬರ್ಬೋದು. ಎರಡನೇ ಸಾಧ್ಯತೆ ಆ ನಾದ ಅಲ್ಲಿ ಆ ಯಂತ್ರ ಸ್ಥಾಪನೆ ಮಾಡಿದರೆ ಅದು ನಿರಂತರ ಹೊರಡುತ್ತೆ. ಈಗ ಹೋಗುವ ಭಕ್ತರ ಗಲಾಟೆ ಒಳಗೆ ಎಂತ ಕೇಳೋದಿಲ್ಲ, ಅಷ್ಟು ಬಿಟ್ಟರೆ ಅದ್ರ ಕೆಲಸ ಮಾಡ್ತಾನೆ ಇರ್ತದೆ ನಿರಂತರ, ಇಲ್ಲ ಅಂತೇನಿಲ್ಲ. ಇನ್ನು ಅಲ್ಲಿ ಆವೇಶ ಬಂದದ್ದು ಅನ್ನೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೋದರೆ ಎಲ್ಲರಿಗೂ ಬರ್ತದೆ. ಅಲ್ಲೆಲ್ಲ ದಕ್ಷಿಣ ಕನ್ನಡ ಭಾಗದಲ್ಲಿ ಎಲ್ಲರಿಗೂ ಇದೆ, ಗೊತ್ತಾಯ್ತೆ. ಅದು ಒಂದು ಚಿಕಿತ್ಸಾ ವಿಧಾನದ ಭಾಗವಾಗಿ ಬಂದದ್ದು. ನಂತರ ಅದು ಏನೇನೋ ಹಾಗೆ ವಿಕೃತಿ ಆಗಿದೆ, ಅದು ಬೇರೆ, ಗೊತ್ತಾಯ್ತಲ್ಲ. ಆದ್ರೆ ಈ ಕೇಸಲ್ಲಿ ಅವರು ಬರೀ ಕುಂತದಲ್ಲ, ಕರೆಕ್ಟ್ ಶಿವತಾಂಡವ ಮಾಡಿದ್ದಾರೆ. ಅಂದ್ರೆ ಇಟ್ ವಾಸ್ ಎ ಪರ್ಫೆಕ್ಟ್ ಡ್ಯಾನ್ಸ್. ಇದು ಏನಂದ್ರೆ ಆ ಮನುಷ್ಯನಿಗೆ ಗೊತ್ತಿಲ್ಲ ಅವ್ರು ಕುಣಿತಾ ಇದ್ದಾರೆ ಅಂತ, ಅದೇ ಮನುಷ್ಯನಿಗೆ ಗೊತ್ತಿಲ್ಲ. ಮೈ ಮೇಲೆ ಬಂದು ಪರ್ಫೆಕ್ಟ್ ಡ್ಯಾನ್ಸ್ ಅದು. ಅಂದ್ರೆ ನಾನು 10 ನಿಮಿಷ ನೋಡಿದೆ, ಅದು ಆ ಸರ್ಕಲ್ ಕರೆಕ್ಟ್ ಶಿವತಾಂಡವ ಆಗಿದೆ ಅಲ್ಲಿ. ನಂತರ ನನ್ಗೆ ಗೊತ್ತಾದದ್ದು, 9 ವರ್ಷದಲ್ಲಿ ನಾನು ಹೀಗೆ ನೋಡ್ತಾ ಇದ್ದೆ. ನಂತರ ಶಿವತಾಂಡವ ನೋಡುವ ಈ ಅಂಕಲ್ ಅದೇ ಡ್ಯಾನ್ಸ್ ಮಾಡಿದ್ರು ಅಂತ. ಆದೇಶ ಆಗಿದ್ದು ಅವ್ರಿಗೆ ಪಾತ್ರಿ ಅವರಲ್ಲ, ಇದು ಜನರಲಿ ಬಂದದು. ಆ ಜನ ಅವರಿಗೆ ಔಟ್ ಆಫ್ ಟರ್ನ್ ಬಂದದ್ದು ಎಲ್ಲ ಅಲ್ಲಿ ಬರ್ತಾರೆ, ತುಂಬ ಜನ ಹಾಗೆ ಬರ್ತಾರೆ. ಬಂದಾಗ ದೇವಸ್ಥಾನದಲ್ಲಿ ಆವೇಶ ಬರುವುದು ಅದೆಲ್ಲ ಮಾಮೂಲಿ, ಹೊಸ್ತಲ್ಲ, ಅಲ್ಲಿ ಮಾಮೂಲಿ. ತುಂಬ ಜನ ಬರ್ತದೆ ಆ ರೀತಿ ಆವೇಶ ಬಂದಾಗ ಆಗಿದೆ. ಯಾಕಂದರೆ ಆ ತರಂಗಕ್ಕೆ ಅವರು ಹೇಳಾದರೆ ಅವರು ತನ್ನತನವನ್ನು ಕಳ್ಕೊತಾರೆ. ಹಾಗಾಗಿ ಅಲ್ಲಿ ಆ ರೀತಿ ಆವೇಶ ಬರುವುದು ಮಾಮೂಲಿಯಾಗಿದೆ, ಹೊಸ್ತೇನಲ್ಲ. ಅಲ್ಲೇನು ಮತ್ತೇನು ದೇವರಿಂದ ಬರುವುದಲ್ಲ, ಅಲ್ಲ. ಆ ತರಂಗ ಕೇಳಾದರೆ ಬರ್ತದೆ. ಕೆಲವು ಕ್ಷೇತ್ರಗಳಿದೆ ದಕ್ಷಿಣ ಕನ್ನಡದಲ್ಲಿ. ಈಗ ಹಿರಿಯಡ್ಕಂತಲ್ಲಿ ಹೋಗಿ ಅಲ್ಲೇ ಉತ್ಸವ ದಿವಸ ಎಲ್ಲ ಶುರುವಾಯ್ತು ಅಂತ ಎಲ್ಲರಿಗೂ ಬಂದುಬಿಡುತ್ತೆ ದೇವರು ಇದ್ದರಿಗೆಲ್ಲ. ಮಾರಣಕಟ್ಟೆ ಅಂತ ಅಲ್ಲೊಂದು ಕಡೆ ಇದೆ, ಹೀಗೆ ತುಂಬ ಕಡೆ ಇದ್ದಾವಲ್ಲಿ. ಧರ್ಮಸ್ಥಳದಲ್ಲೂ ಅದೇ ಪದ್ಧತಿ ಇತ್ತು, ಈಗೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ದಾರೆ. ಹಾಗೆಲ್ಲ ಬಂದರೆ ಬೆತ್ತ ತಗೊಂಡು ಚೆನ್ನ ಪಡಿ ಕಳಿಸ್ತಾರೆ ಅವರಿಗೆ. ಕುಂಡಲಿನಿ ಮೇಲೆ ಇಂಪ್ಯಾಕ್ಟ್ ಇದೆ ಅದರದ್ದು, ಅಂದ್ರೆ ಅದನ್ನು ನೋಡುವಾಗ ಅದೇ ಖಂಡಿತ ಇಲ್ಲ. ಅದೇನಿದ್ರು ಮೆದುಳಿಗೆ ನೇರ ಪರಿಣಾಮ ಮಾಡುತ್ತೆ ವಿನ ಬೇರೆ ಇತರ ಅಂಗದ ಮೇಲೆ ಪರಿಣಾಮ ಮಾಡುವ ಶಕ್ತಿ ಆ ತರಂಗಕ್ಕಿಲ್ಲ, ಇಲ್ಲ. ಅದು ಭ್ರಾಮರಿ ಯಂತ್ರ ಮೆದುಳಿನ ಮೇಲೆ ತರಂಗವನ್ನು ತಕ್ಷಣ ಪ್ರಸಾರ ಮಾಡುತ್ತೆ. ಹಾಗಾಗಿ ಅಯೋಮಯ ಸ್ಥಿತಿ ಬರ್ತೇವೆ ನಾವು. ನಮಗೆ ಏನಾಯ್ತು ಅಂತಂದು ಗೊತ್ತಾಗೋ ಸ್ಥಿತಿಗೆ ಬರ್ತೇವೆ. ಅವನಿಗದ್ದು ಅದೇ, ನಾನು ಏನು ಮಾಡ್ತೇನೆ ಅಂತ ಗೊತ್ತಿಲ್ಲದೆ ಒಟ್ಟಾರೆ ಕೊಡದ್ದು, ಅರ್ಥ ಇದೆ. ಹಾಗೆ ಅದು ತಂತ್ರ ತರಂಗಗಳ ಪರಿಚಯ ಇದ್ದರೆ ನಿಮಗೆ ಭಾಳ ಸುಲಭ ಅರ್ಥ ಆಗುತ್ತೆ. ಇದು ಹೀಗಾಗಿದೆ ಅಂತ ಗೊತ್ತಾಗುತ್ತೆ. ಪರಿಚಯ ಇದ್ದಾಗ ಏನೋ ಒಂದು ಆಗಿದೆ ಅನ್ನೋದು ಅದು ಬಿಟ್ಟರೆ ಊಹಾತ್ಮಕ. ಆದರೆ ಅವನಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇದ್ರ ನಿರ್ಣಯ ಉತ್ತರ ಅಲ್ಲ. ಯಾಕಂದ್ರೆ ನಾನು ನೋಡಿದ್ದಲ್ಲ, ಅದು ಊಹಾತ್ಮಕವಾಗಿ ಇವೆಲ್ಲ ಸಾಧ್ಯತೆಗಳಿದೆ ಅಂದಿದ್ದಷ್ಟೇ. ಇನ್ನೊಂದು ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾವು ಸಾಧನೆ ತುಂಬಾ ಮಾಡ್ತೇವೆ, ಆದ್ರೆ ಕೆಲವರ ಅಭಿಪ್ರಾಯ ಏನಂದ್ರೆ ನೀವೆಷ್ಟೇ ಸಾಧನೆ ಮಾಡಿ ಆ ಸತ್ಸಂಗ ಅಥವಾ ಗುರುಗಳ ಸಮ್ಮುಖದಲ್ಲಿ ಇಲ್ಲದ್ರೆ ಅದು ಪ್ರಯೋಜನ ಇಲ್ಲ ಹೇಳ್ತಾರೆ. ಅಂದ್ರೆ ಕೆಲವರು ಏನ್ ಹೇಳ್ತಾರೆ, ಅದು ಗುರುಗಳ ಒಂದು ಸಾನ್ನಿಧ್ಯ ಬೇಕೇ ಬೇಕು ಅಂತ ಹೇಳ್ತಾರೆ. ಏನ್ ಸಾಧನೆ ಇದ್ರೂ ಕೂಡ ಅದು ಗುರುವಿನ ಹತ್ರ ಹೋಗ್ಲಿಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ. ಫೈನಲ್ ಲಿಬರೇಷನ್ಗೆ ಗುರುಗಳ ಸತ್ಸಂಗ ಸಾನ್ನಿಧ್ಯ ಬೇಕೇ ಬೇಕು ಅಂತ ಹೇಳುವರಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಎಕ್ಸಾಜರೇಷನ್ ಭಕ್ತಿ ಯೋಗದವರ ಒಂದು ಪ್ರಪಗಾಂಡನ ಅಥವಾ ನಿಜಕ್ಕೂ ಅದು ಸತ್ಸಂಗ ಅಂತ ಹೇಳಿದ್ರೆ ಒಳ್ಳೆಯವರೊಟ್ಟಿಗೆ ಸಹವಾಸ ಮಾಡೋದಂತ. ಇನ್ನು ಗುರುವಿಗಿಂತ ಒಳ್ಳೆಯವನು ಮತ್ತೆ ಬೇರೆ ಸಿಗ್ತಾನ? ಇಲ್ಲ. ಆಗ ಸತ್ಸಂಗ ಒಳ್ಳೆಯದೇ, ತಪ್ಪಲ್ಲ. ಆದರೆ ನಿಮಗೆ ಸಾಧನೆ ಮಾಡೋಕ್ಕೆ ಗುರು ಏಣಿ ಆಗ್ತಾನೆ ಅಂತ ಹೇಳೋದು ಸುಳ್ಳು. ನಿಮ್ಮ ಸಾಧನೆ ನಿಮ್ಮದ್ದೇ, ಗುರುವಿನ ಸಾಧನೆ ಗುರುವಿನದ್ದೇ, ಗೊತ್ತಾಯ್ತಲ್ಲ. ಏಣಿ ಅಲ್ಲ. ಏಣಿ ಒಂದು ಪ್ರಮಾಣದ ಎತ್ತರಕ್ಕೆ ಮಾತ್ರ ಎತ್ತರಿಸಬಲ್ಲದು. ನಂತರ ನೀವೇ ಹತ್ತಬೇಕು ಮೇಲೆ ಹೋಗಬೇಕಾದ್ರೆ. ಮೊದಲು ಏಣಿ ಇರೋದು ಒಂದು ಸ್ವಲ್ಪ ಎತ್ತರದವರೆ ಮಾತ್ರ. 10 ಅಡಿ 20 ಅಡಿ 30 ಅಡಿ ಏಣಿ ಮಾಡ್ಬೋದು, ಮತ್ತೆ ಏಣಿ ಮಾಡೋಕೆ ಆಗೋದಿಲ್ಲ. ಗೊತ್ತಾಯ್ತಾ? ಎಷ್ಟೋ ಕಡೆ ನಾನು ಗುರುಗಳ ಸಾನ್ನಿಧ್ಯದಲ್ಲಿ ಹೋಗುವಾಗ ಭಕ್ತರೆಲ್ಲ ರಶ್ ಮಾಡ್ತಾರೆ ಹತ್ರ ಕೂತ್ಕೊಳ್ಳಿಕ್ಕೆ. ಅಂದ್ರೆ ಅದರಿಂದ ಏನಾದರೂ ಏನೂ ಉಪಯೋಗ ಇಲ್ಲ. ಅದೆಲ್ಲ ಸುಳ್ಳದು, ತಪ್ಪು ಕಲ್ಪನೆಗಳು. ನಿಮ್ಮ ಇಚ್ಛಾಶಕ್ತಿ ಪ್ರಬಲವಾಗಿದ್ದರೆ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಚ್ಛಾಶಕ್ತಿಯ ಕೊರತೆ ಇದ್ದರೆ ಯಾವುದನ್ನು ಆಶ್ರಯಿಸಿ ಮೇಲೆ ಬರ್ತೇನೆ ಅಂತ ಹೇಳುತ್ತಲ್ಲ, ಅದು ಸುಳ್ಳು, ಆಗೋದಿಲ್ಲ. ನಿಮ್ಮದೇ ಆದ ವೈಯಕ್ತಿಕ ಶಕ್ತಿಯನ್ನು ನೀವು ಹೆಚ್ಚು ಮಾಡಿಕೊಳ್ಬೇಕು. ಅದರ ಮುಖೇನ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ. ಇಲ್ಲದ್ರೆ ಏಣಿ ಅಷ್ಟೆತ್ರ ಮಾತ್ರ ಹತ್ತಕ್ಕಾಗುತ್ತೆ, ಮತ್ತೆ ಮೇಲೆ ಹತ್ತಕ್ಕಾಗೋದಿಲ್ಲ. ಕೆಳಗಡೆ ಬರೋದಷ್ಟೇ. ಮೇಲೆ ಹತ್ತಬೇಕಾದ್ರೆ ನಿಮ್ಮ ಸ್ವಶ್ರಮ ಬೇಕು, ಇಚ್ಛಾಶಕ್ತಿ ಬೇಕು, ಅದು ಸತ್ಯ. ಹಾಗಂತ
ಸತ್ಸಂಗ ಅಂತ ಹೇಳೋ ದೃಷ್ಟಿಯಲ್ಲಿ ಗುರುವಿನ ಜೊತೆ ಕೂತ್ಕೊಳ್ಳೋದು ಸತ್ಸಂಗ ಅಲ್ಲ ಅಂತೇಳಿ. ಯಾಕಂದರೆ ಗುರು ಅಂದಮೇಲೆ ಒಬ್ಬ ಶ್ರೇಷ್ಠ ಅಂತ ಆಯಿತು. ಅದಾದ್ಮೇಲೆ ಅವನ ಸಹವಾಸ ಮಾಡೋದು ಒಳ್ಳೆಯದು, ಸತ್ಸಂಗ ಒಳ್ಳೆಯದೇ. ಸತ್ಸಂಗದಿಂದ ನಿಮಗೆ ಬೇರೆ ಏನೋ ಸಿಗುತ್ತೆ ಅಂದ್ರೆ ಅಲ್ಲ. ಈ ಯಾಗದಲ್ಲಿ ಈ ಪ್ರಶ್ನೆಗಳಲ್ಲಿ ನಮಗೆ ತುಂಬ ಪ್ರಮುಖವಾದಂತಹ ಕೆಲವು ಅಂಶಗಳನ್ನು ನಿಮ್ಮಿಂದ ಹಂಚಿಕೊಳ್ಳೋದು ಬೇಕು ಅಂತ ಅನಿಸುತ್ತೆ. ಬಹಳ ಪ್ರಮುಖವಾದ ಮಾತು. ಬಹುತೇಕ ಈಗ ಯಾವುದನ್ನು ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ, ಇದು ನಮಗೆ ಬೇರೆ ಎಲ್ಲೂ ಕೂಡ ಈ ರೀತಿಯಾಗಿ ನಮಗೆ ಎಲ್ಲೂ ಕೂಡ ಸಿಗದೇ ಇರುವಂತಹ ಬಹಳ ಪ್ರಮುಖವಾದ ವಿಷಯ. ಅದು ಪಿತೃ ಶ್ರಾದ್ದಕ್ಕೆ ಸಂಬಂಧಪಟ್ಟಿದೆ. ಬಹುತೇಕ ನಮ್ಮ ದೇಶದಲ್ಲಿ, ಅದನ್ನು ನಾವು ನೋಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಕಡೆ, ದಕ್ಷಿಣ ಭಾರತದಲ್ಲಿ ನಾವು ಬಹಳ ಜನ ಅನ್ಕೊಂಡಿರೋದು ಪಿತೃ ಶ್ರಾದ್ದವನ್ನು ಮಾಡೋದು ಪಿತೃಗಳನ್ನು ಉದ್ಧಾರ ಮಾಡೋದಕ್ಕೆ, ಅವರು ನಮಗೋಸ್ಕರ ಕಾಯ್ತಾ ಇರ್ತಾರೆ, ಈ ರೀತಿಯ ಭಾವನೆಗಳು ಹೆಚ್ಚಾಗಿದೆ. ಆದರೆ ವಾಸ್ತವದಲ್ಲಿ ನಮಗೆ ಗೊತ್ತಾಗಿದ್ದ ನಂತರ ಗೊತ್ತಾಯಿತು ನಮ್ದು ಎಷ್ಟು ಅಜ್ಞಾನದಲ್ಲಿ ನಾವು ಇದೀವಿ, ಯಾಕೆ ಹಿಂಗಾಯಿತು ನಮ್ಗೆ ಗೊತ್ತಿಲ್ಲ. ಪ್ರಧಾನವಾಗಿ ಪಿತೃಶ್ರಾದ್ದವನ್ನು ಮಾಡಿದಾಗ ನಾವು ಪಿತೃಗಳ ಜೊತೆಗೆ ವಿ ಗೆಟ್ ಕನೆಕ್ಟೆಡ್. ಈ ರೀತಿ ಒಂದು ಕನೆಕ್ಷನ್ ನಮ್ಮನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಆ ಕರ್ಮವನ್ನು ಮಾಡಿದಾಗ ಅವರಿಂದ ನಾವು ಜ್ಞಾನವನ್ನು ಪಡೆಯತಕ್ಕಂಥದ್ದು ಬಹಳ ಮಹತ್ವದ್ದು ಅಂತ ನಮ್ಮ ಗುರುಗಳು ಪ್ರಧಾನವನ್ನು ತಿಳಿಸಿದ್ದಾರೆ. ಅದಕ್ಕೆ ನೀವು ಗಮನಿಸಿ ನೋಡಿದ್ರೆ, ಶ್ರಾದ್ದವನ್ನ ಶ್ರದ್ಧೆಯಿಂದ ಮಾಡತಕ್ಕಂಥವ್ರು ಗಮನಿಸಿ ನೋಡಿದ್ರೆ, ಅಲ್ಲಿ ನಾವು ಪಿತೃಗಳನ್ನ ಏನೂ ಬೇಡ್ಕೊಳ್ಳೋದಿಲ್ಲ, ನಾವೇನು ಕೇಳೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ, ಪಿತೃಶ್ರಾದ್ದವನ್ನು ಮಾಡೋದು ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ. ಅವರೇ ನಿಮಗೆ ಬರೋದ್ರಿಂದ ಅವ್ರು ನಿಮಗೆ ಬಿಟ್ಟು ಆಶೀರ್ವಾದವನ್ನು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ಇದು ಎಷ್ಟು ಸತ್ಯ. ಅದನ್ನ ಬಿಟ್ಟು ಅವರಿಗೆ ನೀವು ಉಳಿದ ಟೆಕ್ನಿಕಾಲಿಟೀಸ್ ನಾವು ಡಿಸ್ಕಸ್ ಮಾಡಿದ್ವಿ. ಪಿತೃಗಳ ಬಗ್ಗೆ, ಈ ಆತ್ಮಗಳ ಬಗ್ಗೆ, ಅವರ ಕರ್ಮ ಸಂಚಯದ ಬಗ್ಗೆ ಎಲ್ಲ ನಾವು ಡಿಟೈಲ್ ಆಗಿ ಚರ್ಚೆ ಮಾಡಿದ್ವಿ. ನಂತರದಲ್ಲಿ ನಮಗೆ ಈ ಒಂದು ಸ್ಪಷ್ಟತೆಗೋಸ್ಕರ ಬಹಳಷ್ಟು ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ಎಲ್ಲ ದಯಮಾಡಿ ತಿಳ್ಕೊಳ್ಳಿ, ಯಾವ ಪಿತೃಗಳು ನಾವು ಶ್ರಾದ್ದ ಮಾಡಿಕೊಳ್ಳಿ ಅಂತ ಕಾಯ್ಕೊಂಡು ಕೂತಿರೋದು ಇಲ್ಲ. ಇದರಿಂದ ನಾವು ಅವ್ರಿಗೇನೋ ಮಾಡ್ಬಿಡ್ತೀವಿ ಅಂತ ಅನ್ಕೊಳ್ಳೋದು ಬೇಡ. ಆಕ್ಚುಲಿ ನಾವು ರಿಸೀವಿಂಗ್ ನಾವು ಪಡಿತೀವಿ. ಇದಕ್ಕಾಗಿ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡೋದು ಅನ್ನೋದು ಒಂದು ಪ್ರಮುಖವಾದ. ಇನ್ನು ಈ ಯಾಗದಲ್ಲಿ ನೀವು ಬಹುಶಃ ಗೊತ್ತಿರೋರಿಗೆ ಕೋಟ್ಯಾಂತರ ಆತ್ಮಗಳನ್ನ ಒಟ್ಟು ಇದರಲ್ಲಿ 6 ಕೋಟಿ ತನಕ ಹೆಚ್ಚು ಕಮ್ಮಿ ನಾವಿಲ್ಲಿ ಆಕರ್ಷಿತ ಮಾಡಿ ಅವರಲ್ಲಿ ಇದ್ದಂತಹ ಪುಣ್ಯ ಮತ್ತು ಪಾಪ ಎರಡನ್ನು ಜೊತೆಗೆ ಋಣವನ್ನು ಸಂಪೂರ್ಣವಾಗಿ ಒಂದು ಕ್ಲೆನ್ಸಿಂಗ್ ತರ ಮಾಡಿ ಪರಿಶುದ್ಧವಾದ ಆತ್ಮಗಳನ್ನು ಮಾತ್ರ ಇಲ್ಲಿ ಮತ್ತೆ ಸತ್ಪ್ರಜೆಗಳಾಗಿ ಹುಟ್ಟಿ ಬರೋದಕ್ಕೆ ಆ ಬೀಜ ರೂಪದಲ್ಲಿ ಅವರನ್ನ ಇಲ್ಲಿ ಬರ್ತಕ್ಕಂತಹದ್ದು ಒಂದು ಪ್ರಮುಖವಾದಂತಹ ಈ ಯಜ್ಞದ ಭಾಗ. ಹಾಗಾಗಿ ಇನ್ನು ಮುಂದೆ ಈ ಕೋಟ್ಯಾಂತರ ಜನ ಸತ್ಪ್ರಜೆಗಳಾಗಿ ಹುಟ್ಟಿದ್ರೆ ಯೋಚನೆ ಮಾಡಿ ನೋಡಿ, ನಮ್ಮ ದೇಶದಲ್ಲಿ ಯಾವ ರೀತಿಯ ಟ್ರಾನ್ಸ್ಫಾರ್ಮೇಶನ್. ಮೋಸಗಾರರಿಗೆ ಬದುಕಿಲ್ಲ ಆಗ್ಬಿಡುತ್ತೆ. ಮೋಸಗಾರರಿಗೆ ಬದುಕಿಲ್ಲ ಆಗುತ್ತೆ. ಅವರು ಸ್ಟ್ರೈಕ್ ಮಾಡ್ಬೋದು ಮೀಸಲಾತಿ ಕೇಳ್ಕೊಂಡು. ಒಂದು ರೀತಿ ಮಹತ್ವಾಕಾಂಕ್ಷೆ ಅಂತ ನಾವು ಅನಿಸ್ಬೋದು. ಆದ್ರೆ ಇದು ಕೇವಲ ಸತ್ಯ. ಮತ್ತು ಅಲ್ಲಿ ನೋಡಿ, ಇಲ್ಲಿ ಧರ್ಮ ನಿರ್ದೇಶಿತವಾಗಿ ಆಗ್ತಾ ಇರ್ತಕ್ಕಂಥ. ಹಾಗಾಗಿ ನಾವು ಮುಂದೆ ಫ್ಯೂಚರಲ್ಲಿ ಹೇಗಪ್ಪ ನಮ್ಮ ದೇಶ ಇತ್ಯಾದಿಗಳನ್ನ ನಾವು ಇಂತಹ ಒಂದು ವಿಚಿತ್ರವಾದ ಭ್ರಷ್ಟವಾದಂತಹ ದಿಶೆಯನ್ನು ತತ್ವ ಅನ್ನುವಾಗ ಇಂತಹ ಒಂದು ಪ್ರಮುಖವಾದಂತಹ ಒಂದು ಯಾಗವನ್ನು ಕೈಗೊಂಡು ನಮ್ಮ ದೇಶಕ್ಕೆ, ನಮಗಳಿಗೆ ಎಲ್ಲರೂ ಕೂಡ ತುಂಬಾ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾವು ಮುಂದೆ ಇದು ನಿರೀಕ್ಷೆ ಮಾಡೋಣ. ಇವೆಲ್ಲೂ ಪ್ರಧಾನವಾದ ಅಂಶಗಳು ಅಂತ ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಒಂದು ಪ್ರಮುಖವಾದ ಅಂಶ ತಮಗೆ ಗಮನಕ್ಕೆ ಬಂದಿದ್ದು, ವೇದಕಾಲೀನ ಅಥವಾ ವೇದ ಸಮಕಾಲೀನ ಇತಿಹಾಸದಲ್ಲಿ ನಮಗೆ ಆ ಸಮಯದಲ್ಲಿ ಇದ್ದಂತಹ ರೀತಿ, ನೀತಿ, ಆಚಾರ, ಜೀವನ, ಆಹಾರ ಪದ್ಧತಿ ಇವುಗಳ ಬಗ್ಗೆ ವೇದದ ಒಳಗೆ ನಮಗೆ ಮಾಹಿತಿಗಳು ಸಿಗುತ್ತಾ ಸಾಕಷ್ಟು? ಖಂಡಿತ ಅನ್ನೋದು ಬಹಳ ಒಂದು ಪ್ರಶ್ನೆ. ಪಾಕಯಜ್ಞ ಅಂತ ಅವತ್ತು ಮೊನ್ನೆ ಮಾಡ್ತು ನೋಡಿ. ಪಾಕಯಜ್ಞ ಅಂತ ನಾವಲ್ಲಿ ಶಾಸ್ತ್ರಕ್ಕೆ ಒಂದು ಆದರೆ ಸಂಪೂರ್ಣ ಹೇಗೆ ಅಡುಗೆ ತಯಾರು ಮಾಡಬೇಕು ಅನ್ನೋ ವಿಧಾನವನ್ನು ಹೇಳ್ತದೆ ಪಾಕಯಜ್ಞ. ನಾವು ಮಾಡುವಾಗಲೇ ಪಾಕಯಜ್ಞ ಅಂತ ಇದನ್ನು ಮಾಡಿಕೊಂಡು ಔಷಧಿವೆಲ್ಲ ಮಾಡಿಸಿದ್ರಲ್ಲ, ಸಂಪೂರ್ಣ ಯಾವೊಂದು ಅಡುಗೆ ಆರೋಗ್ಯಕರವಾಗಿ ಹೇಗೆ ತಯಾರು ಮಾಡಬೇಕು, ಅದಕ್ಕೆ ಯಾವ್ಯಾವ ವಸ್ತುಗಳು ಇದೆ, ಯಾವುದು ಇಲ್ಲದಿದ್ದಾಗ ಅದನ್ನು ಯಾವ ಮಂತ್ರಗಳಿಂದ ಅದು ಪೂರೈಕೆ ಆಗುವಂತೆ ಮಾಡಬೇಕು. ವಸ್ತುಗಳೇ ಅಗತ್ಯ ಅಲ್ಲ. ಅಡುಗೆ ತಯಾರು ಮಾಡೋದಕ್ಕೆ ವಸ್ತು ಅಗತ್ಯ ಇಲ್ಲ, ಗೊತ್ತಾಯ್ತಲ್ಲ. ಅಗತ್ಯ ಇದೆ ಅಡುಗೆ ತಯಾರು ಮಾಡೋಕ್ಕಾಗುತ್ತೆ.
ವಸ್ತುಗಳ ಅವಲಂಬನೆ ಸಾಮಾನ್ಯ ಜೀವನದಲ್ಲಿ ಸಹಜ, ಸ್ವಾಭಾವಿಕ. ಹಾಗೆ ವಸ್ತುಗಳ ಅವಲಂಬನೆ ಇಲ್ಲಿರಬೇಕಿಲ್ಲ. ಇಲ್ಲೇನೆ ಹೇಗೆ ಮಾಡ್ಬೋದು ಅನ್ನೋದು ಕೂಡ ಅಲ್ಲಿ ಮಂತ್ರಗಳಲ್ಲಿ ಬರ್ತದೆ, ಭಾಷೆಯನ್ನು ಮಾಡುವುದು. ಸಮಗ್ರ ಪಾಕಶಾಸ್ತ್ರ ಆರೋಗ್ಯಶಾಸ್ತ್ರವನ್ನು ಕುರಿತೆ, ಅಂದರೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಎಷ್ಟು ಎಚ್ಚರಿಕೆ ತಗೊಳ್ಬೇಕು ಅನ್ನೋದನ್ನು ಸಂಪೂರ್ಣ ವೇದದಲ್ಲಿ ಸ್ಪಷ್ಟವಾಗಿದೆ. ಮತ್ತು ಅದು ಸುಮ್ಮನೆ ಹೇಳಿಬಿಟ್ಟದ್ದಲ್ಲ. ಒಂದು ಲೇಖನ ಏನೂ ಬರಿಬೋದು, ಅದು ಸಾಧ್ಯವಾಗಿ ಪರೀಕ್ಷೆಗೊಳಪಟ್ಟಾಗ ಸಾಧ್ಯ ಅಂತ ಆಗೋದಿಲ್ಲ. ಬರಿಬೋದು, ಬರೆದ ತಕ್ಷಣ ಆಗಲಿ. ಹೊಸದಲ್ಲಿ ಬರದೆ ಅಂದರೆ ಆಧಾರವಲ್ಲ. ಇದು ಸಾಧ್ಯತೆಯನ್ನು ತೋರಿಸಿಕೊಡ್ತದೆ, ಹೇಗೆ ಸಾಧ್ಯ ಅಂತ ತೋರಿಸಿಕೊಡುತ್ತೆ. ಹಾಗಾಗಿ ತುಂಬ ವೈಜ್ಞಾನಿಕವಾದ ಸಿದ್ಧಾಂತ ಅಂತ ಅರ್ಥ, ಸಂಶಯವೂ ಇಲ್ಲ. ಈಗ ಸಿಹಿ, ನೀವು ಪಾಯಸ ಮಾಡಬೇಕು, ಅದಕ್ಕೆ ಸಕ್ಕರೆ ಹಾಕಬೇಕು, ಸಿಹಿ ಬೇಕು. ನಿಮ್ಮ ಕೈಯಲ್ಲಿ ಸಕ್ಕರೆಯೋ ಬೆಲ್ಲವೋ ಅಥವಾ ಜೇನೋ ಯಾವುದೂ ಇಲ್ಲ. ಇಲ್ಲಿದ್ದಾಗಲೇ ಈ ರೀತಿಯಲ್ಲಿ ಅದನ್ನು ಪ್ರಯೋಗಿಸು, ಆಗ ಅದು ಸಿಹಿ ರುಚಿಯನ್ನು ಕೊಡ್ತದೆ. ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನು ತಪ್ಪ ಇಲ್ಲ, ಯಾವುದೂ ಇಲ್ಲ. ಅದರ ಪ್ರಯೋಗ ವಿಧಾನ ಹೇಳ್ತೀವಿ, ಪ್ರಯೋಗಿಸಿದ್ರೆ ಅದು ಸಿಹಿ ಆಗಿರ್ತದೆ ಅಂತ ಹೇಳಿ. ಹಾಗಾದರೆ ಸಿಹಿ ಹೇಗೆ ಬರುತ್ತೆ ಅದಕ್ಕೆ? ಸುಳ್ಳಲ್ಲ, ಅಥವಾ ಬರೀ ಮಂತ್ರ ಹೇಳಿದ ತಕ್ಷಣ ಸಿಹಿ ಬಂತು ಅಂತ ಅರ್ಥವಲ್ಲ. ಸಿಹಿ ಇದೆ, ಪ್ರತಿಯೊಂದು ವಸ್ತುವಿನಲ್ಲೂ ಸಿಹಿ ಇದೆ. ಮಣ್ಣಲ್ಲೂ ಸಿಹಿ ಇದೆ, ಹಾಗಾಗಿ ನಮ್ಮ ಕಬ್ಬು ಬೆಳೆಯುವುದು. ಹಾಗಂತ ಮಣ್ಣದಿಂದ ಸಿಹಿ ಸಿಕ್ಕುವುದಿಲ್ಲ ನಿಮಗೆ. ಆ ಕಬ್ಬು ತನ್ನ ಸಿಹಿಯನ್ನು, ಮಣ್ಣಲ್ಲಿದ್ದ ಸಿಹಿಯನ್ನು ಮಾತ್ರ ಹೇಗೆ ತೆಗೀತದೆ ಎನ್ನುವ ಸೂತ್ರ ಇದೆಯಲ್ಲ, ಆ ಸೂತ್ರವೂ ಎಲ್ಲ ಅಳವಡಿಸಿದ್ದಾರೆ. ಹಾಗಾಗಿ ನೀವು ಬೂದಿ ಹಾಕಿದ್ರೆ ಸಿಹಿ ಆಗುತ್ತಲ್ಲ ಇದನ್ನು, ಆ ಸೂತ್ರ ಅಳವಡಿಸಿದ್ದಾರೆ. ಉಪ್ಪು ಬೇಕು ಅಂದಾಗ ಪ್ರಪಂಚದ ಎಲ್ಲವೂ ಕೊನೆಯ ಹಂತ ಅಂದರೆ ಉಪ್ಪಾಗುವಂಥ ಯಾವುದೇ ವಸ್ತು, ಯಾವ ವಸ್ತುವನ್ನು ನೀವು ಇದು ಮಾಡಿ ಬೇರೆ 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 ಪರಿವರ್ತನೆ ಮಾಡ್ತಾ ಹೋಗಿ, ಅದು ಬೇರೆ ಬೇರೆ ರುಚಿಯನ್ನು ಕೊಡ್ತಾ ಹೋಗ್ತದೆ. ಕೊನೆಯಲ್ಲಿ ಸುಟ್ಟರೆ ಬೂದಿ ಆಗುತ್ತೆ, ಬೂದಿ ಉಪ್ಪೇ ಆಗುತ್ತೆ. ಬೂದಿಯಲ್ಲೂ ಉಪ್ಪಿದೆ. ಉಪ್ಪು ಮಾತ್ರ ನಾಶ ಆಗೋದು ಶಾಶ್ವತ. ಹಾಗಾಗಿ ಅದಕ್ಕೆ ಋಣಿಗಳು ಅಂತ ಹೇಳೋದು ಬರದೇ ಅಲ್ಲ. ಶಾಶ್ವತಕ್ಕೆ ಋಣಿ ಆಗಬೇಕು ನಾವು, ಅಶಾಶ್ವತಕ್ಕೆ ಋಣಿ ಆಗೋದಲ್ಲ. ಯಾಕೆ ಒಪ್ಪಿಗೆ ಋಣ ಅಂತೀರಿ? ಅದು ಶಾಶ್ವತ ಆದ್ದರಿಂದ ಋಣಿಗಳು, ಅದನ್ನು ಆಶ್ರಯಿಸಬೇಕು ಶಾಶ್ವತವನ್ನು. ಹಾಗಾಗಿ ಎಲ್ಲ ರೂಪದ ಪರಿವರ್ತನೆ ಹೊಂತ ಏನೇನಾದರೂ ಕೊನೆಯಲ್ಲಿ ಆಗುವುದು ಉಪ್ಪು ಮಾತ್ರ. ಉಪ್ಪು ಸಿಗುತ್ತೆ. ಹಾಗಾಗಿ ವೇದ ಮಂತ್ರ ಪಾಕಶಾಸ್ತ್ರದಲ್ಲಿ, ಪಾಕಯಜ್ಞದಲ್ಲಿ ಬಹಳ ತುಂಬ ಎತ್ತರಕ್ಕೇರಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದಂಥ ಯಾವ ರೀತಿಯ ರಸೋತ್ಪಾದನೆ ಮಾಡಿಕೊಳ್ಬೇಕು ಅನ್ನೋದನ್ನು ಮಾಡಿಕೊಟ್ಟು ತೋರಿಸಿಕೊಡುತ್ತೆ. ಇನ್ನು ಅದಕ್ಕಿಂತ ಹೆಚ್ಚಿನ ಪಾಕಶಾಸ್ತ್ರ ಬೇಕಾ? ಅದನ್ನೇ ಪಾಕಯಜ್ಞ ಅಂತ ಹೇಳುತ್ತೆ. ನಮ್ಮ ಪ್ರಚಲಿತವಾದ ಸಮಾಜದ ಒಂದು ದೊಡ್ಡ ಸಮಸ್ಯೆಯ ಹಿನ್ನೆಲೆಯಲ್ಲಿ ವೇದಕಾಲೀನದಲ್ಲಿ ಒಂದು ಪ್ರಧಾನವಾದ ಅಂಶ, ಅದರ ವಿವಾಹ ಸಂಬಂಧಪಟ್ಟ ಹಾಗೆ ಅವತ್ತು ಹೇಗಿತ್ತು, ಇದು ಸ್ವಲ್ಪ ಮಾಹಿತಿ. ನಂತರ ಈ ಪ್ರಚಲಿತ ವಿವಾಹ ಅಂತ ಹೇಳೋದು ನಮ್ಮ ಈಗ ಸಮಕಾಲೀನ ಪ್ರಸಕ್ತ ಕಾಲಘಟ್ಟದಲ್ಲಿ ಅದೊಂದು ಕೆಟ್ಟ ಆಚಾರ ಅನ್ನೋ ಮಟ್ಟಕ್ಕಿದೆ ವಿವಾಹ ಅಂತ ಹೇಳೋದು. ಅದಕ್ಕೆ ಅದಲ್ಲ. ಮೊನ್ನೆ ಪ್ರಶ್ನೆ ಬಂತು ಅದ್ರ ಬಗ್ಗೆ. ಯಾರು ನಿನ್ನೆ ಇರಬೇಕು, ಗಾರ್ಗಿ ಮದುವೆ ಆಗಿದ್ಲೆ. ಅಂದರೆ ಮದುವೆ ಆಗಿದ್ರಂತಾದರೆ ಹಾಗಾದರೆ ಅವರು ಅಪವಿತ್ರರು, ಸರಿ ಇಲ್ಲ ಅನ್ನೋ ಕಲ್ಪನೆಯಲ್ಲಿ ನಾವಿದ್ದೇವೆ. ಅಗಸ್ತ್ಯರ ಲೋಪಾಮುದ್ರೆಯನ್ನು ಮದುವೆ ಆಗುತ್ತೆ ಅಲ್ವಾ? ಅವರಿಂದ 102 ಮಕ್ಕಳು, 112 ಮಕ್ಕಳು ಪಡೆದು. ಈಗಿನ ಕೊಡಗಿನಲ್ಲಿ ನೋಡಿ ಹಲವು ವಂಶದ ಹೆಸರು ಹೇಳ್ತಾರಲ್ಲ, ಅದೆಲ್ಲ ಅಗಸ್ತ್ಯರ ಮಕ್ಕಳ ವಂಶ. ಆದರೆ ಅವಳು ಲೋಪಮುದ್ರೆ, ಯೋನಿ ಮುದ್ರೆಯೇ ಇಲ್ಲದವಳು ಅಂತ ಅರ್ಥ. ಅವಳಿಗೆ ಹೇಗೆ ಮಕ್ಕಳಾಯಿತು? ಅಗಸ್ತ್ಯರು ಏನು ಮಾಡಿದರು? ಯಾರೂ ಅರ್ಥ ಮಾಡೋದೇ ಇಲ್ಲ, ಚಿಂತನೆ ಮಾಡೋದಿಲ್ಲ. ಅವಳ ಹೆಸರು ಲೋಪಮುದ್ರೆ, ಹೌದಾನೆ? ಮುದ್ರೆಯೇ ಇಲ್ಲದವಳು ಅಂತ ಅರ್ಥ. ಹಾಗಿದ್ದ ಹಾಗೆ ಅವಳಲ್ಲಿ ಮಕ್ಕಳ ಅಂತ ಹೇಳಿ ಅಗಸ್ತ್ಯರ ಮದುವೆ ಸುಳ್ಳೆ? ಹೌದು. ಮಕ್ಕಳಾಗಬೇಕು ಅಥವಾ ಇದಕ್ಕಾಗ ದೇಹ ಸುಖ ಅಂತ ಹೇಳುವುದೇ ಮದುವೆಯನ್ನು ಕಪ್ಪು ಕಲ್ಪನೆಯಿಂದ ಕೆಟ್ಟು ಹೋಗಿದೆ ಸಮಾಜ. ಹಾಗಾಗಿ ಅದಕ್ಕೆ ಅರ್ಥ ಆಗೋದಿಲ್ಲ. ಅದನ್ನು ಹೇಗೆ ವಿವರಿಸೋದು ನಾನು? ಸಾಂಸಾರಿಕ ಜೀವನ ಅಂತ ಹೇಳ್ಬೋದು, ಅಲ್ಲದೆ ಅಲ್ಲಂತೂ ಸಾಂಸಾರಿಕ ಜೀವನ. ಆ ಕಲ್ಪನೆ ಇಲ್ಲ ಸಮಾಜದಲ್ಲಿ. ಹಾಗಾಗಿ ಎಷ್ಟು ವಿವರಿಸಿರೂ ಅರ್ಥ ಆಗಲಿ ಸಾಧ್ಯ ಇಲ್ಲ, ಆ ಮಟ್ಟಕ್ಕಿದೆ. ಪರಸ್ಪರ ಅಲ್ಲಿ ಪ್ರಕೃತಿ ಶಕ್ತಿ ಮತ್ತು ಚೈತನ್ಯ ಒಂದುಗೂಡಿ ವ್ಯವಹರಿಸುವುದು ದಾಂಪತ್ಯ ಜೀವನ. ಆ ಚೈತನ್ಯ ಮತ್ತು ಪ್ರಕೃತಿಯ ಒಂದಿನ ವ್ಯವಹಾರ ಅಂತ ಹೇಳೋದು ಕಲ್ಪನೆ ಇಲ್ಲ.
ಮದುವೆ ಆದರೆ ಗಂಡ ಹೆಂಡತಿ ಅವರೇನೋ ಮಜಾ ಮಾಡಿದರೆ ಮಕ್ಕಳಾಯ್ತು, ಇದೇ ಚಿಂತನೆ ಒಳಗೆ ಅವರು ಜೀವನ ಕಳೀತಾರೆ. ಜನ ಎಲ್ಲ ಚಿಂತನೆ ಮಾಡ್ತಾ ಬಿಟ್ಟರೆ ಈ ಚಿಂತನೆಗೆ ಹೋಗುವುದಿಲ್ಲ. ಪ್ರಕೃತಿ ಚೈತನ್ಯದ ಒಂದುಗೂಡುವಿಕೆಯನ್ನು ನಡೆಯುವ ಸೃಷ್ಟಿ ಪ್ರಕ್ರಿಯೆ ವಿಶೇಷ. ಆ ವಿಶೇಷ ಯಾರಿಗೂ ಗೊತ್ತೇ ಇಲ್ಲ. ಇಂದ್ರ ಏನೋ ಬಂದನಂತೆ, ಅದ ಹಲ್ಲೆಯನ್ನು ಹೇಳ್ತಾರಲ್ಲ ರೇಪ್ ಮಾಡಿದಂತೆ. ಹಲ್ಲೆ ಆದರೆ ಏನು, ಉಳುವಕ್ಕಾಗದ ಭೂಮಿ, ಹೌದಾನೆ? ಹಾಂ, ಹೌದಲ್ಲ? ಅದೇ ಆಗ್ತದಾನೆ. ಹಾಗಿದ್ದಾಗ ಅವಳನ್ನು ಏನು ಮಾಡಿದ ಇಂದ್ರ? ಯಾಕೆ ಗೌತಮ ಶಾಪ ಕೊಟ್ಟ ಅವಳಿಗೆ? ಅದು ಯಾರಿಗೂ ಆ ಕಲ್ಪನೆ ಇಲ್ಲ, ಅದು ಆ ಬಗ್ಗೆ ಚಿಂತೆ ಮಾಡೋದಿಲ್ಲ. ನಮಬೇಕಾದೇನು ಅಲ್ಲೊಂದು ರೇಪ್ ಮಾಡಿದಲ್ಲ, ಫಸ್ಟ್ ಕ್ಲಾಸಾಗಿ ಸಿನಿಮಾ ನೋಡಿದ್ರೆ ಮಜಾ ಸಿಕ್ಬಿಡ್ತು. ಹೀಗೆ ದಾಂಪತ್ಯ ಜೀವನ ಅಂತ ಹೇಳುವಂಥದ್ರ ಅರ್ಥದ ಕಲ್ಪನೆಯೇ ಕಳ್ಕೊಂಡು ಪ್ರಕೃತಿ ಮತ್ತು ಚೈತನ್ಯದ ಸಹಯೋಗದಿಂದ ಏನು ಸಾಧಿಸಬಹುದು ಅನ್ನೋ ಕಲ್ಪನೆ ಇಲ್ಲ ಜನರಿಗೆ. ಈ ದಾಂಪತ್ಯ ಜೀವನ ವೇದಕಾಲ ದಾಂಪತ್ಯ ಹೇಗೆ ವಿವರಿಸೋದು? ನಾನು ವಿವರಿಸೋಕೆ ಸಾಧ್ಯ ಇಲ್ಲ. ಅದ್ಭುತವಾದ ಜೀವನ ಅದು, ಆದರೆ ವಿವರಿಸೋಕ್ಕಾಗೋದಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ಪರೀಕ್ಷೆ ಮಾಡ್ತೆ ಅಂತ ಬಂದ್ರಂತೆ ಅನಸೂಯನ ಹತ್ರ. ಸುಮ್ಮನೆ ಒಂಚೂರು ನೀರು ಪ್ರಶ್ನೆ ಮಾಡಿ ಸಣ್ಣ ಮಕ್ಕಳಾಗೋದು ಯಾರು ದೊಡ್ಡವ್ರು ಹಾಗಾದರೆ? ಅದು ಗೃಹಸ್ಥ ಜೀವನದ ಸತ್ಯ. ಯಾರೂ ಅವರನ್ನು ಪರಿಶೀಲಿಸಲು ಸಾಧ್ಯವೇ ಇಲ್ಲ ಗೃಹಸ್ಥ ಜೀವನದ್ದು. ಆದರೆ ನಾವು ಹುಡುಕೋದೆ ನಿರಂತರ ಕೊಳಕು. ಪಕ್ಕದ ಮನೆ ಗೋಡೆಗೆ ಕಿವಿ ಇಟ್ಕೊಳ್ಳೋದು, ಅವ್ರ ಮೇಲೆ ಏನು ನಡೀತು ನೋಡೋದು, ಅವ್ರ ಗೃಹಸ್ಥ ಜೀವನ ಹೇಗಿದೆ ಅಂತ. ಅದನ್ನು ಬಿಟ್ಟು ಸತ್ಚಿಂತನೆ ಅಂತ ಹೋಗ್ತಾ ಇಲ್ಲ ಗೃಹಸ್ಥ ಜೀವನ. ಸತ್ಚಿಂತನೆ ಅಂತ ಹೋದರೆ ಅದ್ಭುತವಾದದ್ದು ಗೃಹಸ್ಥ ಜೀವನ. ವೇದದ ಆಧಾರ ಇದೆ, ವೇದದ ಬಲ ಇದೆ ಗೃಹಸ್ಥರಿಗೆ. ಆ ವೇದವನ್ನು ಬಳಸಿಕೊಂಡು ಬದುಕುವಂಥ ಉತ್ತಮ ಆದರ್ಶ ಜೀವನದ ಅವಕಾಶ ಇದೆ. ಅದು ಯಾವ ಚಿಂತನೆ ಮಾಡೋದಿಲ್ಲ, ಅದು ಯಾವುದು ಬೇಡ. ಮದುವೆ ಆದರೆ ಅವ್ರದ್ದು ಗಂಡ ಹೆಂಡತಿ ಜಗಳ, ಇವ್ರು ಕೇಳಿ ಮಜಾ ಮಾಡೋದು. ಅವ್ರ ಗಂಡ ಹೆಂಡತಿ ಜಗಳ ಮಾಡಿಕೊಳ್ಳೋದು ಅವ್ರ ಮೂರ್ಖತನ, ಇವ್ರು ಕೇಳಿ ಸಂತೋಷ ಪಡೋದು ಇದು ಮತ್ತೊಂದು ಮೂರ್ಖತನ. ಒಟ್ಟು ಮೂರ್ಖತನದಲ್ಲಿ ನಡೀತಾ ಇದೆ ಪ್ರಾಪಂಚಿಕ ವ್ಯವಹಾರ. ಸಚ್ಚಿಂತನೆಯಲ್ಲಿ ಹೋಗ್ತಾ ಇಲ್ಲ. ವೇದ ಕಾಲದಲ್ಲಿ ಹಾಗಿರಲಿಲ್ಲ. ಅತ್ರಿ ಅನಸೂಯರ ಅವರ ದಾಂಪತ್ಯ ಜೀವನ ಅಂತ ಹೇಳೋದು ಪ್ರಪಂಚಕ್ಕೆ ಆದರ್ಶವಾಗಿತ್ತು. ಇಡೀ ಪ್ರಪಂಚದ ಪ್ರಕೃತಿ ಚೈತನ್ಯವನ್ನು ಅವರು ದಾಂಪತ್ಯ ಜೀವನ ಅನುಭವಿಸಿದರ ಆಧಾರದಲ್ಲಿ ನಿಯಂತ್ರಿತ ನಿಯತಿ ಕೊಡ್ತಿದ್ರು. ಅದಕ್ಕೊಂದು ಮಾರ್ಗದರ್ಶನ ಮಾಡ್ತಾಯಿದ್ರು. ಹಾಗಾಗಿ ಅವರು ಆದರ್ಶ ದಂಪತಿಗಳು ಬರದೇ ಇಲ್ಲ. ಅವರ ಒಂದು ಗೃಹಸ್ಥ ಜೀವನದ ಮಾರ್ಗ ಇತ್ತಲ್ಲ, ಅದು ಇಡೀ ಪ್ರಪಂಚವನ್ನು ಸನ್ಮಾರ್ಗ ನಡ್ಸ್ಕೊಂಡು ಹೋಗ್ತಾ ಇದೆ. ಈಗ ಅಂತ ಸಿಗ್ತಾ ಇಲ್ಲ. ಏನು ನಮ್ಮ ದುರದೃಷ್ಟ. ಹಾಗಾಗಿ ಇಂಥ ಇದರಲ್ಲಿ ನಾನು ಜನ್ಮ ಬರಬೇಕು ಅನ್ನೋ ಅಪೇಕ್ಷೆಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರವ್ರಿಗೆ ಮಕ್ಕಳಾಗಿ ಹುಡ್ತಾರೆ ಕಡೆಗೆ. ಯಾಕೆ? ಅಲ್ಲಿ ಪಾವಿತ್ರತೆ ಇದೆ, ಶ್ರೇಷ್ಠತೆ ಇದೆ ಅಂತ ಅರ್ಥ. ಆದರೆ ಈಗ ದಾಂಪತ್ಯ ಜೀವನ ನಿರ್ವಹಣೆ ಮಾಡೋದಂತಂದರೆ ಅಪವಿತ್ರ ಕೆಲಸ ಮಾಡ್ತಾರೆ ಅವರು ಅಂತೇಳಿ ಅದಕ್ಕೊಂದು ಸರ್ಟಿಫಿಕೇಟ್ ಮದುವೆ ಮಾಡೋದಂತಾಗಿದೆ. ಮದುವೆ ಮಾಡೋದು ಯಾಕೆಂದರೆ ಆ ರೀತಿ ಜೀವನ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡೋದಂತೆ. ಅದಲ್ಲ ಮದುವೆ. ಪ್ರಕೃತಿಯ ಸಹಜ ಮಾಯಾಶಕ್ತಿಯನ್ನು ಚೈತನ್ಯವು ಹೇಗೆ ಸರಿಯಾದ ರೀತಿಯಲ್ಲಿ ವಿನಿಯೋಗಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ತೋರಿಸುವುದು ದಾಂಪತ್ಯ ಜೀವನದ ಸತ್ಯ. ಅದು ಇಲ್ಲಿದ್ದಾಗ ಅದನ್ನು ವಿವರಿಸೋದು ಸಾಧ್ಯ ಇಲ್ಲಷ್ಟು ಹಿಂದೆ ಹೋಗ್ಬಿಟ್ಟಿದ್ದಾನೆ. ಇಷ್ಟು ಹೇಳಬಲ್ಲ ಭಾಷೆ, ಇದಕ್ಕಿಂತ ಹೆಚ್ಚಿಗೆ ಭಾಷೆ ಇಲ್ಲ. ಅದೇ ಹಿನ್ನೆಲೆಯಲ್ಲಿ ಸ್ವಾಮೀಜಿ ನೀವು ಹೇಳಿದಾಗೆ ಇವತ್ತಿನ ಬಹುತೇಕ ವಿವಾಹ ವಿರಸ ವಿಚ್ಛೇದನ, ಸಂತಾನ, ಆರೋಗ್ಯ ಇವುಗಳ ಸಮಸ್ಯೆಯ ಆಗರವಾಗಿ ಅಲ್ಲ ಮತ್ತೊಂದು ಸರ್ಟಿಫಿಕೇಟ್ ತಗೊಳ್ಳೋಕೆ ಡೈವೋರ್ಸ್ ಅಂತೇಳಿ. ಅದೇ ಮದುವೆ ಆಗೋದು ಯಾಕೆ ಅಂದರೆ ಅದೊಂದು ಡಿಗ್ರಿ ಮಾಡಿದಾಗ ಈ ಕಡೆ ಡೈವೋರ್ಸ್ ಅಂತ ಒಂದು ಸರ್ಟಿಫಿಕೇಟ್ ಬರೋದಿಲ್ವಾ? ಅದಕ್ಕೆ ಮದುವೆ ಆಗೋದಾಗಿದೆ. ಈಗ ಇವುಗಳಿಗೆಲ್ಲ ನಾವು ಈಗ ಸತ್ಪ್ರಜೆಗಳನ್ನ ಏನೋ ಒಂದು ಹುಟ್ಟು ಹಾಕುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಒಂದು ಉತ್ತರವಾಗಬಹುದಾ ಅನ್ನೋದು ಖಂಡಿತ. ಕೇಳಿದ್ವಿ. ಅದಕ್ಕೆ ಹೇಳಿದ್ದು ಇದನ್ನು ಸರಿ ಮಾಡೋದು ಸಾಧ್ಯ ಇಲ್ಲ, ಬೇರೆ ತಯಾರು ಮಾಡುವಂಥದ್ದು. ಈಗ ಅದೇ ಇನ್ನು ಹುಟ್ಟಿ ಬರಬೇಕು, ಅಲ್ಲಿ ಆ ಸಂಸ್ಕಾರ ಸರಿಯಾಗಿರ್ತದೆ. ಗೊತ್ತಾಯ್ತಲ್ಲ, ಮೂಲ ವಿದ್ಯೆಯ ಮೂಲಕ ಸಂಸ್ಕಾರಕ್ಕೆ ಬರ್ತದೆ. ಹಾಗಾಗಿ ಅದು ಸರಿಪಡಿಸುತ್ತೆ. ಇವರು ಅವಾಗ ಮಾದರಿ ಆಗಬೇಕಾಗಿಲ್ಲ. ಅದೇ ಇವರು ಉಳಿದರೆ ಮಾದರಿ ಆಗಬೇಕಿಲ್ಲ, ಉಳಿದರೆ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇವರು ಸ್ವಾಭಾವಿಕವಾಗಿ ಇವರಲ್ಲಿ ಆ ಸಶಕ್ತತೆ ಬಂದಾಗ ಅವೆಲ್ಲ ಅನುಕರಣೀಯವಾಗ್ತಾ ಇದು ಉಳಿಯೋದಿಲ್ಲ, ನಾಶ ಆಗಿ ಹೋಗಿರುತ್ತೆ. ಮತ್ತು ಬರೋದೆಲ್ಲ ಒಳ್ಳೆಯದೇ ಬಂದುಬಿಡುತ್ತೆ. ಹಿಂದಿದ್ದದ್ದು ನಾಶವಾಗಿ ಹೋಗ್ಬಿಡುತ್ತೆ. ಇವ್ರನ್ನ ಅನುಕರಣೆ ಮಾಡೋಕೋರು ಇರಲ್ಲ, ಎಲ್ಲಿರ್ತಾರೆ? ಆ ಥರದ್ದು ಯಾರು ಹುಟ್ಟೋದೇ ಇಲ್ಲ ಅಂತ.
ಇವರೆಲ್ಲ ಬರೀ ಸಾಯೋದಷ್ಟೇ. ಅನುಕರಣೆ ಮಾಡೋವರೆಗೂ ಇಲ್ಲ, ಇವರೆಲ್ಲ ಬರೀ ಸಾಯೋದು ಇರೋರು. ಬೇವಿನ ಬೀಜವೇ ಇಲ್ಲದಿದ್ದರೆ ಬೇವಿನ ಮರ ಹುಟ್ಟೋದಿಲ್ಲ. ಬೇವಿನ ಬೀಜ ಬೇಕು. ಬೇವಿನ ಬೀಜವೇ ನಾಶವಾಗಿ ಹೋದರೆ ಬೇವಿನ ಮರ ಹುಟ್ಟೋದೇ ಇಲ್ಲ. ಈ ಭಾಗ ಇರುವ ಬೀಜ ಬರೀ ಸತ್ವದ ಬೀಜಗಳೇ. ಹಾಂ, ಇವತ್ತು ಒಂದು ಪ್ರತಿವಚನ ಬಂತು ವ್ಯಾಸರಿಂದ. ಒಂದೊಂದಾಗಿ ದೋಷಗಳ ಪರಿಹಾರ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ ಶ್ರಾದ್ದಗಳೆಲ್ಲ. ನನಗೊಂದು ಚೂರು ಹಿಡಿದಿಲ್ಲ, ಏನೆಲ್ಲ ಮಾಡ್ತೇವೆ ಪೂರ್ಣ ಅಂತ ಚೆನ್ನಾಗಿ ಹೇಳ್ಬಿಟ್ಟು ಅವ್ರಿಗೆ ರಿಟೈರ್ಡ್ ಅದು ನಾನು ನಿಯಂತ್ರಣ ಮಾಡೋದು ಯಾವುದ್ರ ಬಗ್ಗೆನ ಅಂಥೇಳಿ. ವ್ಯಾಸರ ನಿಯಂತ್ರಣಾಧಿಕಾರ ವ್ಯಾಸ ಇರ್ತಾನೆ, ನಾನು ಯಾವುದ್ರಲ್ಲಿ ನಿಯಂತ್ರಣ ಮಾಡೋದಿಲ್ಲ ಅಂತ ಕೇಳಿದೆ. ಅಲ್ಲ, ಉತ್ತರ ಕೊಡೋ ಅಗತ್ಯ ಇಲ್ಲ. ನಾನು ಯಾಕೆ ಉತ್ತರ ಕೊಡಬೇಕು? ನಾನು ಹಾಗೆಲ್ಲ ಯಾರ್ಯಾರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡೋದಿಲ್ಲ. ಉತ್ತರ ಕೊಡಬೇಕಾದ್ರೆ ಕೊಡ್ತೇನೆ. ನನಗೆ ಪಾಲು ಬಿಡೋದು ಇಟ್ಕೊಳ್ಬೇಕು. ಅದನ್ನು ಕಸಿಯೋ ಅಧಿಕಾರ ನನಗೆ ಬಂದೆ ಅಂದರೆ ಅವ್ರು ಹೋತ್ರ ಅಂತ ಲೆಕ್ಕ. ಆಕ್ಷೇಪ ಇಲ್ಲ, ಕಸಿದ್ದೇವೆ. ಬಳಕೆ ಗೊತ್ತಿಲ್ಲ ಅನ್ನೋದು ಯಾವ ವಸ್ತು ಇರಬಾರ್ದು. ಇರಬೇಕಾ? ಯಾವ ವಸ್ತುವನ್ನೇ ಆಗಲಿ ಬಳಸೋ ಗೊತ್ತಿದ್ದನ್ನು ಕೈಲಿ ಮಾತ್ರ ಆ ವಸ್ತು ಇರಬೇಕು. ಬಳಕೆ ಗೊತ್ತಿಲ್ಲ ಅನ್ನೋದು ಯಾವ ವಸ್ತು ಇದ್ದರೂ ಅದು ವೇಸ್ಟ್. ಆದರೆ ಬಳಸೋ ಗೊತ್ತಿಲ್ಲ ಅಂದಮೇಲೆ ಬೇಡ, ತೆಗೆಯುವ. ಗೊತ್ತಿದ್ದು ಇಟ್ಕೊಳ್ಳಿ. ಅಂದಾಗೆ ಸ್ವಾಮಿ ನಾಳೆ ಪೂರ್ಣಾವತಿ ಯಾವ ತನಕ ಇರ್ತಾರಲ್ಲ ವ್ಯಾಸರು? ಹಾಂ, ಅಂದಾಗೆ ವ್ಯಾಸರು ಸ್ವಾಮೀಜಿ ವಿವಾಹಿತರ ಸಡನ್ನಾಗಿ ನಿಮಗೆ ಕಥೆಗಳಲ್ಲೆಲ್ಲ ಅದು ಸಿಕ್ಕೋದಿಲ್ಲ. ಆದರೆ ವ್ಯಾಸನಿಗೆ ಒಬ್ಬ ಮಗ ಶುಕ ಅಂತಿದ್ದಾನೆ ಅಂತ ಹೇಳ್ತೀರಿ. ಅದೇ ಅದು ಗೊತ್ತು, ಡಿಟೇಲ್ ಇಲ್ಲ. ಹಾಗಿದ್ರೆ ಅವಿವಾಹಿತರಲ್ಲ. ಗೃಹಸ್ಥನ ಅಲ್ಲದವರಿಗೆ ಮಗ ಇರುವುದಿಲ್ಲ. ಇಡೀ ಮಹಾಭಾರತದಲ್ಲಿ ಏನು ಕೊಡಲಿಲ್ಲ ವಿವರ. ಅದು ಬರ್ದಿಲ್ಲೇ ಇರ್ಬೋದು. ಭಾಗವತ ಸಂದರ್ಭದಲ್ಲಿ ಶುಕ ಬರ್ತಾರೆ, ಅಲ್ಲಿವರೆಗೂ ಗೊತ್ತಿಲ್ಲ. ಬಹಳ ವಿಶೇಷವಾದ ಉತ್ತರ ಬೇರೆ. ಆಕ್ಚುಲಿ ಅವ್ರದ್ದು ಡೀಟೇಲ್ ಕೇಳಬೇಕು. ಅವರು ದಿಗಂಬರ ತಿರುಗಾಡ್ತಾ ಇರ್ತಾರೆ ಅಂತ ಬರುತ್ತೆ. ಸತ್ಯವನ್ನೇ ಹೊಂದುವುದು ತಿರುಗುವವರು ಅಂತ ಅರ್ಥ. ದಿಗಂಬರಂದ್ರೆ ಬಟ್ಟೆ ಹಾಕದೇ ಇರೋರು ಅಂತಲ್ಲ, ಸತ್ಯವಾದ ನಿರಂತರ ಸತ್ಯವನ್ನೇ ಹೊದ್ದು ತಿರುಗುವುದು. ಹಾಗಾಗಿ ದಿಗಂಬರ ಅಂತ ಅರ್ಥ. ಅಸತ್ಯ ಅವರನ್ನು ಕಂಡಿಲ್ಲ, ಸತ್ಯ ಮಾತ್ರ. ನಾವು ಈ ಗೋಮಾತೆಗೆ ಎಲ್ಲ ಅಷ್ಟು ಪೂಜೆ ಮಾಡ್ಬೋದು, ದೇವ್ರ ಥರ ನೋಡ್ಕೊಂತೀವಿ. ಬಟ್ ಅದು ಗಂಡು ಮಗು ಇದು ಮಾಡಿದ್ರೆ ಅದನ್ನ ಇದು ಮಾಡ್ತಾರೆ, ಇದು ಸರಿನಾ ತಪ್ಪಲ್ಲ? ನಾವು ಅದನ್ನೆಲ್ಲ ಬಹಳ ಚೆನ್ನಾಗಿ ನಾವು ದೇವ್ರ ಥರ ಮಾಡಿ, ಪ್ಲಸ್ ಅದಕ್ಕೆ ದೇ ಕೀಪ್ ಆನ್ ಮೇಕಿಂಗ್ ಇಟ್ ಪ್ರೆಸೆಂಟ್ ಅಗೈನ್ ಅಂಡ್ ಅಗೈನ್. ಅದು ಆಕ್ಚುಲಿ within 10 years it has to give only 3 children, but they make 20 children out of it. If it gives male, ಅದನ್ನ ಕಟಗರ್ ಕಳಿಸ್ಬಿಡ್ತಾರೆ. ಇದು ತಪ್ಪಲ್ಲ. ಬಹಳ ತಪ್ಪು ಅನ್ನೋದು ಒಂದು ರೀತಿಯಲ್ಲಿ ಸತ್ಯವೇ. ನಮಗೆ ಯಾವ ಜೀವಿಯನ್ನು ಕೊಲ್ಲುವುದಕ್ಕೆ ಅಧಿಕಾರವಿಲ್ಲ, ಯಾಕಂದ್ರೆ ನಾವು ಬದುಸುವ ಗೊತ್ತಿಲ್ಲ. ನಮಗೆ ಯಾವುದೇ ಒಂದು ಜೀವಿಯನ್ನು ಬದುಸುವ ಯೋಗ್ಯತೆ ನಮಗಿಲ್ಲಾದ್ರಿಂದ ಮತ್ತೊಂದು ಜೀವಿಯನ್ನು ಕೊಲ್ಲೋಕ್ಕೂ ನಮ್ಗೆ ಅಧಿಕಾರ ಇಲ್ಲ. ಬದುಸುವ ಯೋಗ್ಯತೆ ಇದ್ದರೆ ಕೊಲ್ಲಬಹುದು, ಪುನಃ ಬೇಕಾದ್ರೆ ಬದುಸಿ ಬಿಡೋಕ್ಕಾಗತ್ತೆ. ಆದರೆ ಬದುಸು ಗೊತ್ತಿಲ್ಲಲ್ಲ, ಹಾಗಾಗಿ ಕೊಲ್ಲುವ ಅಧಿಕಾರ ನಮಗಿಲ್ಲ. ಒಂದು ಹಸು ಗಂಡು ಕರು ಹಾಕಿದರೆ ಕೊಲ್ತಾರೆ ಅನ್ನೋದು ಹೆಚ್ಚಿನ ಪಕ್ಷ ಬಹಳ ಪುಣ್ಯ ಮಾಡಿ ಅದು ಗಂಡಾಗಿ ಹುಟ್ಟಿರ್ಬೇಕು. ಆಗ ಬೇಗ ಸಾಯ್ತು. ಯಾಕೆ ಗೊತ್ತಾ? ಅದು ಬದುಕಿದ್ರೂ ಮತ್ತೇನು ಉಪಯುಕ್ತವಾಗಿ ಬದುಕೋಕ್ಕಾಗೋದೇ ಇಲ್ಲ ಅದಕ್ಕೆ. ಯಾಕಂದರೆ ಯಾರೂ ಅದನ್ನು ಎತ್ತಾದಾಗ ಬಳಸೋದಿಲ್ಲ. ಬಳಸ್ತಾರ? ಎಲ್ಲ ಟ್ರಾಕ್ಟ್ರು ಇತ್ಯಾದಿ ಬಂದಿದೆ. ಇಡೀ ಜೀವನ ಬದುಕಿಯೂ ವ್ಯರ್ಥ ಬದುಕಬೇಕು. ಅದಕ್ಕಿಂತ ಬೇಗ ಹೋಗಿ ಮತ್ತೊಂದು ಜೀವನ ಎತ್ತಬೋದಲ್ಲ. ಆ ಆತ್ಮನಿಗೆ ಒಂದು ಅವಕಾಶ ಕೊಟ್ಟಾಗಲ್ವ? ಪ್ಲಸ್ ಹಾಲು ಕೊಟ್ಟಿರುತ್ತೆ ಅದು ಅಮ್ಮ, ಮಾತೆ, ಗೋಮಾತೆ. ಅದು ಹಾಲು ಕೊಟ್ಟು ನಿಂತ ತಕ್ಷಣ ಅದನ್ನ ಕಳಿಸ್ಬಿಡ್ತಾರೆ. ಇಷ್ಟು ವರ್ಷ ಮನುಷ್ಯ ಚೆನ್ನಾಗಿ ಉಪಯೋಗ ಮಾಡ್ಬಿಟ್ಟು ಅದನ್ನ ಕಟ್ಕರ್ ಬಿಟ್ಬಿಡ್ತಾರೆ. ಅದು ಹಾಲು ಕೊಟ್ಟೆ ತಪ್ಪು. ಅದೇ ಹೇಳಿದ್ನಲ್ಲ, ಖಂಡಿತ ತಪ್ಪು ಅದು. ಆದರೆ ತಪ್ಪು ಅಂದರೆ ಒಂದು ರೀತಿಯ ಮತ್ತೊಂದು ರೀತಿಯಲ್ಲಿ ಅದಕ್ಕೆ ವಿಮೋಚನೆ ಬೇಗ ಸಿಕ್ತು ಎನ್ನುವುದು ಕೂಡ ಆಗಿರುತ್ತೆ.
ಬೇಗ ಈ ಜನ್ಮದಿಂದ ಮುಕ್ತಿ ಸಿಗ್ತದೆ. ಮತ್ತೊಂದು ಜನ್ಮ ಎತ್ತಿ ಮತ್ತೆ ಉಳಿದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೆ. ಅಥವಾ ಇಲ್ಲಿಯೇ ಖಾಲಿ ಆಗದೆ ಉಳಿದಿದ್ದರೆ ಆ ಕಳೆದಿದ್ದಲ್ಲ ಅವನು ಸೇರ್ಕೊಳ್ಳುತ್ತೆ ಆ ದೋಷ, ಅವನು ಅನುಭವಿಸ್ಕೊಂಡು ತಿರ್ಕೊಂಡಿರ್ತಾನೆ. ಅದ್ರ ಬಗ್ಗೆ ಚಿಂತೆಬೇಡ. ಈಗ ಒಂದು ಗಂಡು ಕರು ಹುಟ್ಟಿತು, ಅದು ಎತ್ತಾಗಿ ಭೂಮಿ ಉಳುವುದು, ಗಾಡಿ ಎಳೆಯುವುದು, ಇಂಥ ಶ್ರಮದಾಯಕ ಕೆಲಸವನ್ನು ಮಾಡಬೇಕಂತ ಹುಟ್ಟುವುದು. ಕೆಲಸ ಕೊಡುವ ವ್ಯವಸ್ಥೆ ಇಲ್ಲ ನಮ್ಮ ದೇಶದಲ್ಲಿ, ಎಲ್ಲ ಹೋಗಿದೆ. ಹಾಗಾಗಿ ಅದಕ್ಕೆ ಆ ಶ್ರಮ ಜೀವನ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾರೋ ಒಬ್ಬ ಅದನ್ನು ಕಡ್ದ ತಿಂದ, ಮುಂದೆ ಅವ ಜೀವಮಾನ ಇಡೀ ಶ್ರಮ ಜೀವನ ಮಾಡ್ಕೊಂಡೇ ಇರಬೇಕು. ಅವ ಅದನ್ನು ಕಡ್ದು ಕೊಂದು ಮಾರುವ ಉದ್ದೇಶ ಅವನಿಗೆ ದುಡ್ಡು ಮಾಡಬೇಕಂತ. ದುಡ್ಡು ಮಾಡೋಕ್ಕಾಗೋದಿಲ್ಲ. ಕೊನೆಯವರೆಗೂ ಹಾಗೆ ಏನೋ ಮಾಡಬಾರದು ವೃತ್ತಿ ಮಾಡಿಕೊಂಡು ಶ್ರಮದಲ್ಲೇ ಬದುಕಿ ಕೊನೆಯಲ್ಲಿ ಸಾಯ್ತಾನೆ. ಆ ಎತ್ತಿನ ಶ್ರಮ ಅವ ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ. ಅಪಕರ್ಮಗಳನ್ನು ರಾಮನು ಮನೆ ಮಾಡ್ತಾರೆ. ಇದರೊಳಗೆ ಗೋಕರ್ಣ ಕ್ಷೇತ್ರಕ್ಕೆ ಈ ಪುರೋಹಿತರುಗಳು ಜ್ಯೋತಿಷರು ಕಳಿಸ್ತಾರೆ. ಅಲ್ಲಿ ಕೂಡ ಎಲ್ಲ ಸರಿಯಾಗ್ತದೆ. ಈ ಬ್ರಾಹ್ಮಣರಲ್ಲಿ ಕೆಲವು ಸ್ವಲ್ಪ ಪ್ರಶ್ನೆ ಕೇಳಿದಾಗ ನಿಮ್ಮ ಮಾಡಿದ ಶಾಸ್ತ್ರ ಸರಿ ಇಲ್ಲ, ಅದು ಸರಿಯಾಗಲಿಲ್ಲ, ಇದಾಗಲಿಲ್ಲ, ಗೋಕರ್ಣದಲ್ಲಿ ಮಾಡಿಸಿ ಅಂತ ಕೇಳ್ತಾರೆ. ಆ ಗೋಕರ್ಣದಲ್ಲಿ ಏನು ವಿಶೇಷ ಇದೆ? ಅದರಲ್ಲಿ ಈ ವಿಚಾರ ಸತ್ಯ ಅಲ್ಲ, ಅದು ಜ್ಯೋತಿಷಿಗಳು ಅವರು ಹೇಳ್ಕೊಂಡು ಬರುವಂಥ ವ್ಯವಸ್ಥೆ. ಗೊತ್ತಾಯ್ತಲ್ಲ? ಆದರೆ ಕ್ಷೇತ್ರದಲ್ಲಿ ಅದಕ್ಕೆ ಬಿಡುಗಡೆ ಸಿಗುತ್ತೆ ಅನ್ನುವ ವಿಚಾರ ಇತ್ತಲ್ಲ, ಅದು ಒಂದಷ್ಟು ಭಾಗ ಸತ್ಯ. ಆ ರೀತಿಯ ಪರಿಣಾಮಕಾರಿ ದೋಷಗಳಿದ್ದರೆ ಆಗ ಕ್ಷೇತ್ರಗಳಲ್ಲಿ ಅದನ್ನು ಪರಿಹರಿಸಲು ಸುಲಭ ಆಗುತ್ತೆ, ನಿರ್ದಿಷ್ಟ ಪರಿಹಾರ ಮಾಡಲಿಕ್ಕಾಗತ್ತೆ. ಅದನ್ನು ಮನೆಯಲ್ಲಿ ಮಾಡಿದರೆ ನಿರ್ದಿಷ್ಟ ಪರಿಹಾರ ಕೊಡಲಿಕ್ಕೆ ಅಕಸ್ಮಾತ್ ಆಗದಿದ್ದರೆ ಅದಕ್ಕೆ ಪುರೋಹಿತನೂ ಜವಾಬ್ದಾರನಾಗ್ತಾನೆ. ಪುರೋಹಿತನಿಗೂ ಆ ದೋಷ ಒಂದಷ್ಟು ಕಾಡುತ್ತೆ. ಅದಕ್ಕೆ ಪುರೋಹಿತ ತಪ್ಪಿಸ್ಕೊಂತಾನೆ, ನೀವು ಗೋಕರ್ಣಕ್ಕೆ ಹೋಗಿ ಸುಲಭ ಆಗುತ್ತೆ ನಿಮಗೆ, ಅಲ್ಲಿ ಹೋಗಿ ಮಾಡಿ ಅಂತೇಳಿ. ಯಾಕಂದ್ರೆ ನನಗೆ ಯಾಕೆ ಆ ದೋಷ ಅಂತೇಳಿ. ಲಾಭ ಬೇಕು, ದೋಷ ಯಾರಿಗೂ ಬೇಡ. ಹಾಗಾಗಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆ ರೀತಿಯ ಕ್ಷೇತ್ರಗಳು ಹೇಗೆ ಅಂತ ಹೇಳಿದರೆ, ಅಲ್ಲಿ ಆ ರೀತಿಯ ನಿರ್ದಿಷ್ಟ ದೋಷದಿಂದ ಯಾವುದೋ ಕಾರಣದಿಂದ ಮೃತಪಟ್ಟಂಥ ವ್ಯಕ್ತಿಗೆ ಸದ್ಗತಿ ಪ್ರಾಪ್ತವಾಗುವುದಿಲ್ಲ, ಅದು ಪ್ರೇತವಾಗಿ ಇಷ್ಟು ವರ್ಷ ತಿರುಗಬೇಕು ಅನ್ನುವ ನಿಯಮ ಇರ್ತದೆ. ಪ್ರೇತ, ಪಿಶಾಚಿ, ಬ್ರಹ್ಮರಾಕ್ಷಸ ಹೀಗೆಲ್ಲ ಆಗಿ ತಿರುಗಬೇಕಾದ ದೋಷಗಳು ಘಟಿಸಿದ್ದರೆ ಆ ಕ್ಷೇತ್ರದಲ್ಲಿ ಕಳಿಸಿದಾಗ ಅಲ್ಲಿ ಅದಕ್ಕೆ ಬೇಗ ಪರಿಹಾರ ಸಿಕ್ಕುವ ಅವಕಾಶ ಇದೆ. ಯಾಕಂದರೆ ಅಲ್ಲಿ ಗದಾಧರ ಪೀಠ ಸ್ಥಾಪನೆ ಆಗಿರುತ್ತೆ. ಗದಾಧರ ಪೀಠ ಇದ್ದರೆ ಅಲ್ಲಿ ಅದಕ್ಕೆ ಪರಿಹಾರ ಇದೆ. ಧರ್ಮಪೀಠ ಅಂತ, ಧರ್ಮಪೀಠದಲ್ಲಿ ಅಹವಾಲನ್ನಿಟ್ಟು ಮುಂದೆ ಜನ್ಮ ಎತ್ತಿ ಬಂದು ಆ ದೋಷವನ್ನು ಪರಿಹಾರ ಮಾಡ್ತೇನೆ ಅಂತ ಕೇಳಿಕೊಳ್ಳುವ ವಿಧಾನ ಇದೆ. ಅದಕ್ಕಾಗಿ ಅದನ್ನು ಮಾಡ್ತಾರೆ. ಹಾಗಾಗಿ ಕ್ಷೇತ್ರ ಕಳಿಸೋ ಪದ್ಧತಿ ಬಳಕೆ ಬಂತು. ಗದಾಧರ ಪೀಠ ಇದ್ದಲ್ಲಿ ಅದು ಸಾಧ್ಯತೆ ಇದೆ. ಗೋಕರ್ಣ ಒಂದು ಗದಾಧರ ಪೀಠವೇ. ತುಂಬ ಇದೆ ವ್ಯತ್ಯಾಸ. ತುಂಬ ಶ್ರಾದ್ದ ಸಾಮಾನ್ಯ 27 ವಿಧದ ಶ್ರಾದ್ದಗಳಿದೆ. ಅಲ್ಲಿ ಕ್ಷೇತ್ರ ಶ್ರಾದ್ದ ಪದ್ಧತಿಯಲ್ಲಿ ಕ್ಷೇತ್ರ ಶ್ರಾದ್ದ ಅಂತ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಮಾಡೋ ಕ್ಷೇತ್ರ ಶ್ರಾದ್ದ ಅಲ್ಲ. ಹಾಗೆ ವ್ಯತ್ಯಾಸ ಇದೆ. ಅದೇ ಗೋಮಾತದ ಕಡೆ ಪ್ರಶ್ನೆ. ಈಗ ನಾವೆಲ್ಲ ಗೋಮಾತ ಇದೆಲ್ಲ ತಪ್ಪು, ನೀಟ್ ಎಲ್ಲ ತಪ್ಪು ಅಂತೀವಿ. ಬಟ್ ಎಲ್ಲರೂ ಅದ್ರದ್ದು ಲೆದರ್ ಚಪ್ರಿ ಹಾಕೊಂತಾರೆ, ಅದ್ರದ್ದು ಪರ್ಸ್ ಇಟ್ಕೊಂತಾರೆ, ಬೆಲ್ಟ್ ಇಟ್ಕೊಂತಾರೆ. ಇದೆಲ್ಲ ತಪ್ಪಲ್ಲ? ಅದು ಆ ಒಂದು ಹಸು ಭೂಮಿಯಲ್ಲಿ ಹುಟ್ಟಿದೆ ಅಂದರೆ ಗೋಮಾತೆ ಹೌದು, ಎಲ್ಲ ಹೌದು. ಆದರೆ ಪ್ರಕೃತಿಯಲ್ಲಿ ಅದು ಒಂದು ಜೀವಿ, ಮರ್ತ್ಯ ಜೀವಿ. ಅದಕ್ಕೆ ಸಾವು ಖಂಡಿತ. ನೀವು ಕೊಲ್ಲಬೇಕಾಗಿಲ್ಲ, ಒಂದೆಲ್ಲ ಸತ್ತೇ ಸಾಯ್ತದೆ. ಸತ್ತ ಮೇಲೆ ಅದನ್ನು ಚರ್ಮವನ್ನು ಸಂಗ್ರಹಿಸಿ ನೀವು ಬಳಸಿದರೆ ಅದಕ್ಕೆ ಮತ್ತೂ ಹೆಚ್ಚು ಪುಣ್ಯ. ಯಾಕಂದರೆ ನಿಮ್ಮ ಕಾಲನ್ನು ರಕ್ಷಣೆ ಮಾಡಿದ್ದು ಅದು ತಾಯಿದ್ದಾನೆ. ನಿಮಗೆ ಮುಳ್ಳು ಚುಚ್ಚುತ್ತೆ ಅಂದರೆ ಅದಕ್ಕೆ ನೋವಾಗೋದಿಲ್ವಾ? ಅದಕ್ಕೆ ತಾನು ಚರ್ಮದ ರೂಪದಲ್ಲಿ ನಿಮ್ಮ ಕಾಲನ್ನು ರಕ್ಷಣೆ ಮಾಡಿ ಮುಳ್ಳು ಚುಚ್ಚಿದ್ದಕ್ಕಾದರೆ ಅಮ್ಮ ಅಂತ ಹೇಳಿ ಮತ್ತೆ ಅದಕ್ಕಿಂತ ಹೆಚ್ಚಿನ ಅಮ್ಮ ಬೇಕಾ? ಹೌದಲ್ಲ? ಹಾಗಾಗಿ ನಿಮಗೆ ಚಪ್ಪಲಿ ಆಗೋದಕ್ಕೆ ಅದಕ್ಕೆ ಆಸೆ ಇದೆ, ಇಲ್ಲ ಅಂತೇನಿಲ್ಲ. ತನ್ನ ಮಕ್ಕಳ ಕಾಲಿ ಮುಳ್ಳು ಚುಚ್ಚಿದೇ ಇರಲಿ ಅಂತ. ಆದರೆ ಸತ್ತ ಮೇಲೆ ತೆಗಿಬೇಕು, ಕೊಂದು ಚರ್ಮ ತೆಗೆಯೋದಲ್ಲ. ಕೊಂದೇ ಮಾಡಬೇಕಾದ ಅಗತ್ಯ ಇಲ್ಲ. ಸ್ವಾಭಾವಿಕವಾಗಿ ಸತ್ತಾಗಲೇ ಅದರ ಚರ್ಮವನ್ನು ತೆಗೆದು ಚಪ್ಪಲಿ ಇತ್ಯಾದಿ ಮಾಡಿ ಹಾಕ್ಕೊಟ್ರೆ ಅಪರಾಧ ಅಲ್ಲ. ಕೊಂದರೆ ಅಪರಾಧ. ಚರ್ಮ ಬೇಕು ಅಂತ ಅಜೀವನ ಕೊಲ್ಲೋದಲ್ಲ. ಒಬ್ಬ ತಂದೆಗೆ 4-5 ಜನ ಮಕ್ಕಳಿರ್ತಾರೆ. ಮಕ್ಕಳಿಗೆಲ್ಲ ಒಟ್ಟಾಗಿ ಶ್ರಾದ್ದ ಮಾಡಬೇಕಾ ಅಥವಾ
ವೈಯಕ್ತಿಕವಾಗಿ ಅವ್ರವ್ರ ಮನೆಗಳಲ್ಲೋ ಅಥವಾ ಅವ್ರವ್ರು ಇರೋ ಜಾಗದಲ್ಲಿ ಶ್ರಾದ್ದ ಮಾಡಬೇಕಾ? ಹೇಗೆ ಶಾಸ್ತ್ರ ನಿರ್ಣಯ ಏನಿದೆ ಇಲ್ಲಿ? ಶಾಸ್ತ್ರ ನಿರ್ಣಯ ಬೇರೆ ಬೇರೆ ನೀವು ವಾಸವಾಗಿದ್ದರೆ ನಿಮ್ಮದಾದಂಥ ಮನೆಗಳು ಮಾಡ್ಕೊಂಡಿದ್ದರೆ ನೀವು ನಿಮ್ಮ ಮನೆಯಲ್ಲೇ ಮಾಡಬೇಕು. ಒಟ್ಟಾಗಿ ಮಾಡಬೇಕಾದ ಅಗತ್ಯ ಇಲ್ಲ. ಶಾಸ್ತ್ರವಚನ ಒಟ್ಟಾಗಬೇಕಂತ ಹೇಳಿಲ್ಲ. ಅದು ಸ್ವಲ್ಪ ಹಿಂದೆ ಒಂದು 50 ವರ್ಷ ಹಿಂದೆ ಒಟ್ಟಾಗಬೇಕು ಅನ್ನೋ ಪದ್ಧತಿ ಯಾಕೆ ಅಂತ ಹೇಳಿದರೆ, ಉಳಿದವರು ಯಾರು ಈಗ ಇಲ್ಲಿನವ್ರು ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲೇನೋ ಉದ್ಯೋಗದ ಮೇಲೆ ಇರ್ತಾರೆ, ಆದರೆ ಅಲ್ಲಿ ಮನೆ ಮಾಡ್ತಿರಲಿಲ್ಲ ಅವರು. ಬಿಡಾರ ಅಂಥೇಳಿ ತಾತ್ಕಾಲಿಕ ವಸತಿ ಗೃಹ ಅಂತ ಲೆಕ್ಕ. ಅಲ್ಲಿ ಶ್ರಾದ್ದ ಮಾಡೋಕ್ಕೆ ಬರೋದಿಲ್ಲ. ಈಗ ಮನೆ ಆದ್ದು, ಮುಂಚೆ ಮನೆ ಇಲ್ಲ. ಬೆಂಗಳೂರಿಗೆ ಹೋಗಿ ಯಾರು ಮನೆ ಮಾಡ್ತಿರಲಿಲ್ಲ. ಬಿಡಾರ ಅಂತೇಳಿ ತಾತ್ಕಾಲಿಕ ವಸತಿ ಗೃಹ ಅಷ್ಟೇ. ಅಲ್ಲಿ ಶ್ರಾದ್ದ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಎಲ್ಲ ಒಟ್ಟೆ ಮಾಡಿ ಮನೆಗೆ ಬನ್ನಿ, ಮನೆ ಬಿಟ್ಟು ಒಟ್ಟೆ ಮಾಡಿ. ಈಗ ಎಲ್ಲ ಮನೆ ಮಾಡ್ಕೊಂಡಿದ್ದಾರೆ, ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಲ್ಲೇ ಮಾಡೋದು ಒಳ್ಳೆಯದು, ಸೂಕ್ತ. ಈಗಿನ ಕಾಲಕ್ಕೆ ಬಾಡಿಗೆ ಮನೆನ ಬಿಡಾರ ಅಂತ ಹೇಳ್ಬೋದು. ಬಾಡಿಗೆ ಮನೆಯಿಂದ ಬಿಡಾರು ಅಂತ ಆಗ್ಬೋದು. ಅದು ಮತ್ತೆ ಬೇರೆ ಗತಿ ಇಲ್ದಾಗ ಅದೊಂದು ದಾರಿ, ಬೇರೆ ಗತಿ ಇಲ್ದಾಗ ಅದೊಂದು ದಾರಿ ಅಷ್ಟೇ. ವ್ಯವಸ್ಥೆ ಬಿಡುಗುತ್ತಾನ ಅದು. ಮನೆಯಲ್ಲಿ ಮಾಡೋಕ್ಕಾಗದ ಸಮಸ್ಯೆ ಏನೂ ಇಲ್ಲ. ಹಲವು ರೀತಿಯ ತುಂಬ ಸರಳವಾದ ಶ್ರಾದ್ದ ವಿಧಿಗಳನ್ನು ಹೇಳಿದೆ. ಒಂದು ದಿವಸ ಅವರು ಮನೆಯಲ್ಲೇ ಶ್ರದ್ಧಾ ಭಕ್ತಿಯಿಂದ ಆ ರೀತಿ ಶ್ರಾದ್ದ ಮಾಡ್ಬೋದು. ಅದರಿಂದ ನಿಮಗೆ ಹೆಚ್ಚು ಉಪಯೋಗ ಇದೆ. ಆದರೆ ಮಾಡೋಕೆ ಇರುವ ಅವಕಾಶಗಳನ್ನು ಪುರೋಹಿತಶಾಹಿ ವೈದಿಕ ಮಂದಿರ ಅದೇ ಏನೇನೋ ಮಾಡ್ಕೊಂಡು ಅಲ್ಲಿಗೆ ಎಳೀತದೆ ನಿಮ್ಮನ್ನು. ಮತ್ತೇನು ದಾರಿ ಇಲ್ಲ, ಅಲ್ಲಿಗೆ ಹೋಗ್ತೀರಿ ಅಷ್ಟೇ. ಮನೆಯಲ್ಲೇ ಮಾಡೋದೇ ಶ್ರೇಷ್ಠ. ಶ್ರೇಷ್ಠ ಹೇಳ್ತೀವಿ ಸೊಕರಿಗೆ. ಅಲ್ಲೆಲ್ಲ ಹೇಳುತ್ತೆ, ಸಂಘ ಅಲ್ಲದಿದ್ದರೆ ದಂಡ ಬಾಡಿಗೆ ಕಟ್ಕೊಂಡು ಮಾಡ್ಬೇಕಂತ ಹೇಳುತ್ತೆ. ಬೇರೆ ಇದು ಸ್ಥಳ ಬಾಡಿಗೆ ಕಟ್ಕೊಂಡು ಶ್ರದ್ಧೆ ಮಾಡ್ಬೇಕಂತ ಹೇಳುತ್ತೆ. ಸ್ವಾಮೀಜಿ, ಇಡೀ ಸೃಷ್ಟಿಯ ಬಗ್ಗೆ ನಮ್ಮಲ್ಲಿ ಪೂರ್ಣ ಒಂದು ವ್ಯವಸ್ಥೆ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಹಾಗೆ ನಮಗೆ ಬೇಕಿರ್ತಕ್ಕಂಥ ಅನೇಕ ಲೋಕಗಳು, ಊರ್ಧ ಲೋಕಗಳು, ದ್ವಾದಶ ಆದಿತ್ಯರು, ಎಲ್ಲ ವ್ಯವಸ್ಥೆಗಳು ಇದೆ ಇಲ್ಲಿ ನಮ್ಮಲ್ಲಿ. ಇದು ನಮಗೆ ಕಾಣ್ತಾ ಇರೋದು ಕೇವಲ ಭರತಭೂಮಿ ಅಂದರೆ ಅಖಂಡ ಭರತಭೂಮಿ ಅಂದರೆ ಜಂಬೂದ್ವೀಪಕ್ಕೆ ಮಾತ್ರ ಯಾಕೆ ಸೀಮಿತವಾಗಿದ್ದು, ಬೇರೆ ಪ್ರದೇಶ, ಬೇರೆ ದೇಶಗಳಿಗೆ ಹೋಗಿ ನಾವು ಇದೇ ಶ್ರಾದ್ದಗಳನ್ನು ಹಿಂದೂಗಳೇ ಅಲ್ಲಿ ಜೀವಿಸ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಮಾಡ್ತಾರೆ. ಅಂದ್ರೆ ಅವ್ರವ್ರ ವಿಧಾನದಲ್ಲಿ ನೀನು ಹೇಳೋದ ಮಾಡೋದಿಲ್ಲ. ಅವ್ರವ್ರ ಪದ್ಧತಿಯಿಂದ ಎಲ್ಲ ಧರ್ಮದಲ್ಲೂ ಶ್ರಾದ್ದ ಪಿತೃ ಧರ್ಮಗಳು ಇದ್ದೇ ಇದೆ. ಅಂದ್ರೆ ನಮ್ಮ ಪಿತೃಲೋಕಕ್ಕೆ ಅವ್ರು ಸೇರ್ತಾರ. ನಮ್ಮ ಪಿತೃಗಳು ಮಾಡೋದಿಲ್ಲ, ಅವ್ರ ಪಿತೃಗಳು ಮಾಡೋದಿಲ್ಲ. ಅವ್ರ ಪಿತೃಗಳಿಗೆ ನಾವು ನಮ್ಮದೇ ಆದಂಥ ಒಂದು ಪಿತೃಲೋಕ ಇದೆ, ಅಥವಾ ಸೋಮಲೋಕ ಇದೆ, ಸೋಮಮಂಡಲ ಇದೆ, ಅಲ್ಲಿ ಎಲ್ಲ ವ್ಯವಸ್ಥೆ ನಮ್ಮಲ್ಲಿ ಅನ್ನೋದಿದೆ. ಕರೆಕ್ಟ್. ಈ ವ್ಯವಸ್ಥೆ ಒಳಗೆ ಬರ್ತಾರ. ಕರೆಕ್ಟು. ಬೇಲೂರು ನಿಮ್ಮ ಮನೆ ಇದೆ, ಬಾಗಲಕೋಟೆಯಿಂದ ಬರ್ತಾರೆ. ಎಲ್ಲಿ ಹೇಳ್ತೀರಿ ಅಂದರೆ ಅವ್ರು ಬೇಲೂರು ಅಂತ ಹೇಳ್ತಾರೆ. ಬೇಲೂರು ಅಂದರೆ ನಮ್ಮ ಅಳಿನ ಮನೆ ಅಂತೇಳಿ, ಬೇಲೂರು ಅಂದರೆ ಅಳಿನ ಮನೆ ಅಂತೇಳಿ. ಬೇಲೂರಿಲ್ಲ, ಬೇಲೂರು ಎಷ್ಟು ಜನ ಇಲ್ಲ, ಎಲ್ಲೆಲ್ಲಿನವರೆಲ್ಲ ಬೇಲೂರಿಗೆ ಬರ್ತಾರೆ. ಹಾಗೆ ಅಳಿನ ಮನೆ ಅಂತೇಳಿ ಗೊತ್ತಾಯ್ತಲ್ಲ. ಆಕ್ಷೇಪ ಇದೆ ಅವರಿಗೆ, ಇಲ್ಲ ತಾನೆ? ಹಾಗೆ ಪಿತೃಲೋಕ ಇದೆ, ನಮ್ಮದ್ದೇ ಅಲ್ಲ, ನಮ್ಮವರು ಇದ್ದಾರೆ. ಬೇರೆ ಇರಬಾರ್ದಂತೇನಿಲ್ಲ, ಏನಿಲ್ಲ ತಾನೆ? ಅಷ್ಟೇ. ಅವರದ್ದು ಪಿತೃಲೋಕ ಇದೆ, ಅವರು ಪಿತೃಲೋಕದಲ್ಲಿ ಸದಸ್ಯರೇ. ಅಲ್ಲಿ ಈ ಯಡಿಯೂರಪ್ಪ ಆಳ್ತಾ ಇರ್ಬೋದು, ಆಳ್ತಾ ಎಲ್ಲೇ ಇರ್ಬೋದು, ಅಷ್ಟು ಬಿಟ್ಟರೆ ಅಲ್ಲಿ ವ್ಯವಸ್ಥೆ ಇದೆ, ಆಳ್ವಿಕೆ ಇದೆ. ಸೀಮಿತ ಆಗೋದಿಲ್ಲ, ಅದು ವಿಶಾಲ. ನಿನಗೂ ಪ್ರಾತಿನಿಧ್ಯ ಇದೆ, ಅವರಿಗೂ ಇದೆ, ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ವಿಧಿವಿಧಾನ ಪ್ರಕಾರವಾಗಿ ನೀವು ಪ್ರಾತಿನಿಧ್ಯ ಪಡಿತೀರಿ, ಅವರು ವಿಧಿವಿಧಾನ ಪ್ರಕಾರ ಅವರು ಪ್ರಾತಿನಿಧ್ಯ ಪಡಿತಾರೆ. ನಿಮ್ಮ ವಿಧಿವಿಧಾನ ಸರಿ, ಅವರ ವಿಧಿವಿಧಾನ ತಪ್ಪು ಅಂತೂ ಇಲ್ಲ. ಅವರ ವಿಧಿವಿಧಾನ ಅವರಿಗೆ ಸರಿ, ನಿಮ್ಮ ವಿಧಿವಿಧಾನ ನಿಮಗೆ ಸರಿ, ಅಷ್ಟೇ. ಯಾವ ಧರ್ಮದಲ್ಲೂ ಯಾವ ಜನಾಂಗದಲ್ಲೂ ಇಲ್ಲ ಅಂತಿಲ್ಲ, ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಪುನರ್ಜನ್ಮವನ್ನೇ ಒಪ್ಪದಂಥ ಸಿದ್ಧಾಂತವನ್ನು ಆಚರಿಸಲು ಪಿತೃದಿನವನ್ನು ಆಚರಿಸ್ತಾರೆ. ಪುನರ್ಜನ್ಮ ಒಪ್ಪುವುದಿಲ್ಲ, ಅವ್ರ ಸಿದ್ಧಾಂತದಲ್ಲಿ ಪುನರ್ಜನ್ಮದ ಬಗ್ಗೆ ಒಪ್ಪಿಗೆ ಇಲ್ಲ. ಆದರೆ ಪಿತೃ ಶ್ರಾದ್ದವನ್ನು ಮಾತ್ರ ಮಾಡ್ತಾರೆ, ಅವರು ವಿಧಿಯಂತೆ ಮಾಡ್ತಾರೆ ಅಷ್ಟೇ. ಅಷ್ಟೇ. ಇಷ್ಟೇ ಎತ್ತರ ಜನರಿದ್ದಾರೆ, ಇಷ್ಟೇ ಎತ್ತರ, 1-2 ಅಡಿ ಬರ್ತಿಲ್ಲ.
17 ಇಂಚ್ 18 ಇಂಚ್ ಇದ್ರೆ ಉದ್ದ ಜಾಸ್ತಿ ಅಂತ ಅವ ಸ್ವಲ್ಪ ಯಜಮಾನ ಅದು ಈಗ ಗುಂಪಿಗೆ 1 ಇಂಚ್ ಜಾಸ್ತಿ ಇದ್ದರೆ ಗುಂಪಿಗೆ ಯಜಮಾನ ಅಂಥ ಜನಾಂಗ ಅವರಲ್ಲೂ ವಾರ್ಷಿಕ ಒಂದ್ಸರಿ ಹಿರಿಯರ ದಿನ ಅಂತ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ ಗೊತ್ತಾ. ಎಲ್ಲಿ ದ್ವೀಪದಲ್ಲಿ ಬನ್ನಿ ಯಾವ ದ್ವೀಪದಲ್ಲಿ? ಕಾಡು ಪ್ರದೇಶದಲ್ಲಿ ಇರ್ತಾರೆ, ಹೆಚ್ಚಾಗಿ ಜನರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಈ ಉದ್ದ ಜನರು ನೋಡಿದ್ರೆ ಹೆದರಿಕೆ ಆದ್ದರಿಂದ ಅಡುಗೆ ಕೂತ್ಕೊಂಡಿರ್ತಾರೆ, ಸಿಕ್ಕೋದಿಲ್ಲ. ಬೆಟ್ಟ ಕಾಡು ಪ್ರದೇಶದಲ್ಲಿ ಇರ್ತಾರೆ, ಈಗಲೂ ಇದ್ದಾರೆ. ಎಲ್ಲೆಲ್ಲಿ ಕಾಡು ಪ್ರದೇಶಗಳು ಇರ್ತಾರೆ, ಎಲ್ಲಿದ್ದಾರೆ ಅಂತ ನಾನು ಹೇಳ್ಕೊಡಕ್ಕೆ ಹೋಗೋದಿಲ್ಲ. ನಮಗೆ ಬೇಡ, ನೀವು ಮತ್ತೆ ಅಲ್ಲಿ ಹೋಗಿ ಹುಡುಕಿ ಹೋಗಿ ತೊಂದರೆ ಕೊಡೋದು ಬೇಡ. ಅವ್ರ ಜೀವನ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಪ್ರತ್ಯಕ್ಷ ನೋಡಿದ್ದೆ, ಗೊತ್ತಾಯ್ತಲ್ಲ. ತಾವಿದು ಸಂಕಲ್ಪದಲ್ಲಿ ಹೇಳುವ ಜಂಬೂ ದ್ವೀಪ ಅಂತ ಹೇಳ್ತೀವಲ್ಲ, ಅದನ್ನ ಒಂದು ಇವತ್ತಿನ ಭೌಗೋಳಿಕ ನೆಲೆಯಲ್ಲಿ ನಾವು ಇಲ್ಲಿಂದ ಎಲ್ಲಿವರೆಗೂ ನೋಡಬಹುದು. ಯಾಕೆಂದ್ರೆ ಒಂದು ಸಂಶೋಧನೆಯಲ್ಲಿ ಒಬ್ಬ ರಷ್ಯನ್ ಸೈಂಟಿಸ್ಟ್ ರಷ್ಯಾದಲ್ಲಿ ಉತ್ಖನನವನ್ನು ಮಾಡಿ ನಮ್ಮ ಹೋಮಕುಂಡಗಳನ್ನು, ಸುಮಾರು ಹೋಮಕುಂಡಗಳನ್ನೆಲ್ಲ ಅದೊಂದು ಡಾಕ್ಯುಮೆಂಟರಿ ನೋಡಿದೆ. ಅದು ಇವತ್ತಿನ ಉಜ್ಬೇಕಿಸ್ತಾನ್, ಬಲೂಚಿಸ್ತಾನ್ ಆ ಪ್ರದೇಶಗಳಲ್ಲಿ ಅವರು ಉತ್ಖನನ ಮಾಡಿದ್ದಾರೆ. ಅದು ನಮ್ಗೆ ಸಾಕಷ್ಟು ದೂರದ ಪ್ರದೇಶ. ಹಾಗಾಗಿ ಜಂಬೂ ದ್ವೀಪ ಅಂತ ನಾವು ಹೇಳುವಾಗ ಎಲ್ಲಿಗೆ ಬರ್ಬೋದು ಅಂತ ಒಂದು ಪರಿಕಲ್ಪನೆ. ಜಂಬೂ ದ್ವೀಪ ಅಂತ ಹೇಳೋದು ಈಗ ನಮ್ಮದೀಗ ಈ 3 ಖಂಡಗಳು ಒಟ್ಟು ಕೂಡಿಕೊಂಡಿತ್ತಲ್ಲ, ಆಫ್ರಿಕಾ, ಯುರೋಪು ಮತ್ತು ಏಷ್ಯಾ, ಅವು 3 ಸೇರಿ ಅವಷ್ಟಕ್ಕೂ ಭೂಮಿ ಮುಂದೆ ಯಾವುದೇ ಸಂಪರ್ಕ ಇದೆ, ಭೂಮಿಯಿಂದ ಅದು ಒಂದು ಭಾಗ ಜಂಬೂ ದ್ವೀಪ. ಅದರಲ್ಲಿ ಈ ಭಾಗ ಐತಲ್ಲ, ಇದು ಭರತ ವರ್ಷ. ಈಗ ನಮ್ಮ ಭಾರತ ದೇಶ ಇರ್ತಕ್ಕಂಥ ಭಾಗ, ಚೀನಾ ಈ ಪ್ರದೇಶದಲ್ಲಿ ಇರ್ತದೆ, ಇದೆಲ್ಲ ಭರತ ವರ್ಷ ಅಂತ ಲೆಕ್ಕ. ಭರತ ವರ್ಷದಲ್ಲಿ ಭರತಖಂಡ ಯಾವುದು ನೋಡಿ, ನಾವೀಗ ಈ ಟಿಬೇಟು ಇವುಗಳಿಂದ ವಿವಾಸ ಭಾಗ ಇರ್ತದೆ. ಚೀನಾ ಭರತಖಂಡಕ್ಕೆ ಬರೋದಿಲ್ಲ, ಭರತ ವರ್ಷದಲ್ಲಿ ಬರ್ತದೆ, ಭರತಖಂಡದಲ್ಲಿ ಬರೋದಿಲ್ಲ, ಅದೆಲ್ಲ ಹೋಯ್ತು. ಆ ಕಡೆ ಬ್ರಹ್ಮದೇಶದ ಒಂದು ಸ್ವಲ್ಪ ಭಾಗ ಮಾತ್ರ, ಈಗ ಅದೇನೋ ಬೇರೆ ಹೆಸರಾಗಿದೆ, ಸ್ವಲ್ಪ ಕಾಲ ಬರ್ಮಾ ಅಂತಿತ್ತು, ಈಗ ಮಯನ್ಮಾರ್ ಅಂತ ಏನು ಮಾಡಿದ್ದಾರೆ, ಅದು ಬ್ರಹ್ಮದೇಶ ಅಂತೀವಿ. ಅದೆಲ್ಲ ಸೇರಿ ಒಂದಷ್ಟು ಭಾಗ ಭರತಖಂಡ. ಭರತಖಂಡದಲ್ಲಿ ಆರ್ಯಾವೃತ, ದಕ್ಷಿಣಾವೃತ, ಉತ್ತರಾವೃತ, ಪಶ್ಚಿಮಾವೃತ, ಹೀಗೆ ಬೇರೆ ಬೇರೆ ಭಾಳ ಹಿಂದೆ ಇತ್ತು. ನಂತರ ಒಂದಷ್ಟು ಆಯಿತು. ಅಲ್ಲಿ ನೀವು ಹೇಳಿದ ಬಲೂಚಿಸ್ತಾನದವರೆಗೂ ಎಲ್ಲ ಇತ್ತು. ತುಂಬ ದೊಡ್ಡ ಪ್ರದೇಶ. ಆದರೆ ಬಲೂಚಿಸ್ತಾನದಲ್ಲಿದ್ದವರು ಇಲ್ಲಿಯ ಜನ ಅಲ್ಲ. ಈಗ ಅಫ್ಘಾನಿಸ್ತಾನ ಅಂತ ಏನು ಹೇಳ್ತೀರಿ, ಅಲ್ಲಿರೋರಲ್ಲಿ ನಿನ್ನ ಅದೇ ಬಲೂಚಿಸ್ತಾನ ಚೀನಾ ಪ್ರದೇಶದ ಭಾಗಕ್ಕೆ ಹೋಯಿತು. ಅವರಲ್ಲೊಂದು ಸಂಸ್ಕೃತಿ ಇತ್ತು, ಯಾರು ಸತ್ರು ಇಟ್ಟಿಗೆಯಿಂದ ಒಂದು ಇದು ಕಟ್ಟಿ ಅದರೊಳಗೆ ಇಟ್ಟು ಮುಚ್ಚಿ ಸಮಾಧಿ ಮಾಡೋದು. ಅದನ್ನು ತೆಗೆದುಬಿಟ್ಟು ರಷ್ಯಾದನ್ನು ಹೋಮಕೊಂಡ ಅಂದ. ಅದಕ್ಕೇನು ಮಾಡೋಕ್ಕಾಗುತ್ತೆ? ಅಲ್ಲ, ಉದ್ದ ಕಟ್ಟುವುದಿಲ್ಲ, ಕೂರಿಸೋದು. ಪದ್ಮಾಸನ ಹಾಕಿ ಕೂರಿಸಿ ಕೂತ್ಕೊಳ್ಳೋಕ್ಕಾಗುವಾಗ ಕುಂಟ ಕಟ್ಟೋದು, ಹೋಮಕೊಂಡುವೆ. ನಮ್ಮಲ್ಲಿ ಈಗಲೂ ಎಷ್ಟೋ ಕಡೆಯಲ್ಲಿ ಇಲ್ಲಿ ಎಲ್ಲ ಸಮಾಧಿ ಮಾಡೋರೆಲ್ಲ ಕೂರಿಸಿಯೇ ಮಾಡೋದು, ಬಲಸೋದಿಲ್ಲ. ಪದ್ಧತಿ ಇದೆ ಹಾಗೆ, ಕೂರಿಸಿಯೇ ಸಮಾಧಿ ಮಾಡೋದು. ಬೇರೆ ಬೇರೆ ಪದ್ಧತಿ ಇದೆ. ಅಲ್ಲಿಂದ ಪದ್ಧತಿ ಅದೊಂದು ಸ್ಮಶಾನ ಏನೋ ರಷ್ಯಾದನ್ನು ಹುಡುಕಿದ್ದು ಹೋಮಕೊಂಡ ಅಲ್ಲ, ಗೊತ್ತಾಯ್ತಲ್ಲ. ಇದೆ ಕೂರಿಸಿಯೇ ಸಮಾಧಿ ಮಾಡೋದು. ಗುಂಡಿ ತೆಗೆದುಬಿಟ್ಟು ಕೂರಿಸ್ತಾರೆ, ಕೂರಿಸಿ ಬಿಟ್ಟು ಮಣ್ಣು ಮುಚ್ಚಿ ಸಮಾಧಿ ಮಾಡ್ತಾರೆ. ಅದಕ್ಕೆ ಬೇಕಾದ ಆಕಾರ ಇಟ್ಟಿಗೆಯಲ್ಲಿ ಕಟ್ಟುವ ಪದ್ಧತಿ ಇತ್ತು. ಅದಕ್ಕೆ ಎಷ್ಟು ಇಟ್ಟಿಗೆ ಹಾಕಬೇಕು, ಹೇಗೆ ಕಟ್ಟಬೇಕು ಎಲ್ಲ ನಿಮಗೆ ಶತಪಥ ಬ್ರಾಹ್ಮಣದಲ್ಲಿ ಸಿಗುತ್ತೆ. ಎಷ್ಟು ಇಟ್ಟಿಗೆ ಹೇಗೆ ಕಟ್ಟಬೇಕು, ಯಾವ ರೀತಿ ಅದನ್ನು ಇದು ಮಾಡಬೇಕಂದ್ರೆ, ಯಾವುದೋ ಅಕಸ್ಮಾತ್ ಉತ್ಪಾತ ನೆರೆ ಬಂತು, ಮಣ್ಣು ಸಡ್ಲಾಯಿತು, ಆ ಕೂರಿಸಿದ ದೇಹ ಆ ಕಡೆ ಈ ಕಡೆ ತೇಲ್ಬಾರ್ದು. ಅದಕ್ಕಾಗಿ ಎಷ್ಟು ಆಕಾರದಲ್ಲಿ ಕಟ್ಟಬೇಕು, ಅದಕ್ಕೆ ಹೇಗೆ ಮತ್ತು ಒತ್ತು ಕೊಟ್ಟು ದೇಹ ಗಟ್ಟಿಯಾಗಿ ಹಾಗೆ ಮೂಳೆ ಇರುವಂತೆ ನಿಲ್ಲಿಸಬೇಕು. ಶತಪಥ ಬ್ರಾಹ್ಮಣದಲ್ಲಿ ಸಂಪೂರ್ಣ ಉದಾಹರಣೆ ಸಿಗುತ್ತೆ. ಸಮಾಧಿ ಏನೋ ಹೋಮಕೊಂಡ ಅಲ್ಲ. ಸಣ್ಣ ಊರಲ್ಲಿ ಪೆರೂನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ನೋಡಿದೆ, ಒಂದು ಬಯಲು ಪ್ರದೇಶದಲ್ಲಿ ಅಷ್ಟಕ್ಕೆ ಅಂತ ಸುಮಾರು ಒಂದು 30-40 ಆ ಥರದ್ದು ಅಲ್ಲಲ್ಲೇ ಕುಡಿಸಿಟ್ಟು, ಈಗಲೂ ಅಲ್ಲಿ ಅವಾಗ ಏನಾದ್ರು ಕ್ಯಾಂಡಲ್ ಅದು ಇದನ್ನ ಇಟ್ಟು ಹೋಗ್ತಿರ್ತಾರೆ. ಅದೆಲ್ಲ ಸಮಾಧಿಗಳು. ಈ ರಾಜಸೂಯ ಸೋಮಯಾಗವನ್ನು ಮತ್ತಾರಾದ್ರೂ ಬೇರಾದ್ರೂ ಮಾಡಬಹುದು ಏನು ಅಂತ ಕೇಳ್ತಾ ಇದ್ದಾರೆ. ಓ, ಧಾರಾಳ ಮಾಡಬಾರ್ದಂತೇನಿಲ್ಲ, ಯಾರು ಪೇಟೆಂಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಒಂದೇ ಒಂದು ಪ್ರಶ್ನೆ, ಹಿಂದೂ ಕುಶ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತೀರಾ ನಮ್ಮ ಅಣ್ಣ. ಯಾವುದು?
ಹಿಂದೂ ಕುಶ್ ಪರ್ವತವಾ ಯಾವುದು? ಅಲ್ಲ ಅಂದರೆ ಖುಷಿ ಅಂದ್ರೆ ಖುಷಿಯಾಗಿರೋದು ಅಂತ ಹೇಳುತ್ತೆ. ಹಿಂದೂಗಳು ಯಾವಾಗಲೂ ಖುಷಿಯಾಗಿ ಇರಬೇಕು. ಯಾವುದು? ಅದೇ ಅರಾವಳಿ ಪರ್ವತದ ಕೊನೆ ಭಾಗ. ನಿಮ್ಮ ಮೌಂಟ್ ಆಬೂನು ಶುರುವಾಗುತ್ತಲ್ಲ ಅರಾವಳಿ ಪರ್ವತ, ಅಲ್ಲಿಂದ ಹಾಗೆ ಆ ಕಡೆ ಹೋಗುತ್ತೆ. ಅದರ ಕೊನೆ ಭಾಗಕ್ಕೆ ಹಿಂದೂ ಕುಶ್ ಅಂತ ಹೇಳ್ತಾರೆ. ಹಾಂ ಹಾಂ, ಅದು ಅಫ್ಘಾನಿಸ್ತಾನದವರೆಗೂ ಹಳ್ಳಿ ಮುಂದೆ ಹೋಗಿದೆ. ಆ ಕಡೆ ಹೋದ್ದೆಲ್ಲ ಹಿಂದೂ ಕುಶ್ ಪರ್ವತ ಅಂತ ಹೇಳ್ತಾರೆ. ಈ ಕಡೆ ಅರಾವಳಿ ಅಂತ ಹೇಳ್ತಾರೆ. ಹಾಂ, ಈ ಕಡೆ ಇನ್ನು ಅರಾವಳಿ ಪರ್ವತ ಅಂತ ಹೇಳುತ್ತೆ. ಅರಾವಳಿ ಪರ್ವತ ಬಿಟ್ಟರೆ ಸಾಲು ಅಂತ. ಈಗ ಅದಕ್ಕೆಲ್ಲ ಏನೇನು ಹೆಸರು ಮಾಡ್ಕೊಂಡಿದ್ದಾರೆ, ಆದರೆ ಈಗಲೂ ಗೊತ್ತಿಲ್ಲ ಜನಕ್ಕೆ ಇದು ಅರಾವಳಿ ಪರ್ವತ ಅಂತ. ಅಲ್ಲಿಂದ ಪಾತಾಳಕ್ಕೆ ಹೋಗೋ ಮಾರ್ಗ ಉಂಟ. ಹಿಂದೂಕುಶ್ ಪರ್ವತದಿಂದ ಪಾತಾಳಕ್ಕೆ ದಾರಿ ಇದೆ, ರಹದಾರಿ ಅಂತ ಅಲ್ಲಿಯ ಕತೆ. ಉದಾಂಕ ಇಲ್ಲಿಯೇ ಭೂಮಿ ತೋಡ್ಕೊಂಡು ಪಾತಾಳಕ್ಕೆ ಹೋದ್ದು ಅಂಥೇಳಿ ಒಂದು ಕತೆ ಇದೆ. ಅಲ್ಲಿ ಮಹಾಭಾರತದಲ್ಲಿ ಬರುತ್ತೆ ನೋಡಿ. ಉದಾಂಕ ಭೂಮಿ ತೋಡಿ ಪಾತಾಳಕ್ಕೆ ಹೋಗಿ ದ್ವಿತೀಯ ಓಲೆಗಳನ್ನು ತಗೊಂಡು ಬರ್ತಾನಂತ. ತಕ್ಷಣ ಕದ್ಕೊಂಡು ಹೋಗಿರ್ತಾನೆ, ತಗೊಂಡು ಬರ್ತಾನೆ ಅಂತ ಹೇಳ್ತಾರೆ. ಅದು ಅದೇ ದಾರಿ ಅಂತ ಹೇಳ್ತಾರೆ. ಅರಾವಳಿ ಪರ್ವತ ಸಾಲು ತುಂಬ ಅದ್ಭುತವಾದ ಇತಿಹಾಸವನ್ನು ತನ್ನೊಳಗೆ ಇಟ್ಕೊಂಡಿದೆ. ಅರಾವಳಿ ಪರ್ವತ ಸಾಲು ಈಗ ದತ್ತಾತ್ರೇಯ ಪೀಠ ಇರ್ತಕ್ಕಂಥ ಈಗ ಮೌಂಟ್ ಆಬೂ ಅಂತ ಏನು ಹೇಳ್ತೀರಿ, ಅದು ಸಾಮಾನ್ಯ ಪೂರ್ವದ ಕೊನೆ ಭಾಗ ಮತ್ತು ಸ್ವಲ್ಪ ಆ ಕಡೆ ಇದೆ. ಆದರೆ ಸಾಮಾನ್ಯ ಅಲ್ಲಿಂದ ಅರಾವಳಿ ಪರ್ವತ ಆರಂಭ ಆಗುತ್ತೆ. ಅಫ್ಘಾನಿಸ್ತಾನದವರೆಗೂ ಆ ಪರ್ವತ ಶ್ರೇಣಿ ಹಬ್ಕೊಂಡು ಹೋಗ್ತದೆ. ಅಲ್ಲಿಯವರೆಗಿದೆ, ಸ್ವಲ್ಪ ಅಲ್ಲ. ನಮ್ಮ ಈ ವೇದ ಕಾಲದ ಇತಿಹಾಸದ ಬೇಕಾದಷ್ಟು ಉದಾಹರಣೆಗಳು, ಸಾಕ್ಷಿಗಳು ಅಲ್ಲಿ ಸಿಗುತ್ತೆ. ತುಂಬ ಇದೆ ಉದಾಹರಣೆಗಳು. ಆ ದೃಷ್ಟಿಯಿಂದ ನೋಡಬೇಕು. ಆ ದೃಷ್ಟಿಯಿಂದ ನೋಡಬೇಕಾದ್ರೆ ಆ ಪರ್ವತಗಳಲ್ಲಿ ಸುತ್ತುವ ದೇಹ ಶಕ್ತಿ ಬೇಕು. ಬರಿಗಾಲಲ್ಲಿ ಏರು ಇಲ್ಲೇ ಸುತ್ತುವ ಅಭ್ಯಾಸ ಮಾಡಬೇಕು. ಹಾಗೆ ಸುತ್ತಿದ್ರೆ ಸಿಕ್ಕತ್ತೆ, ಈಗ ಸಿಕ್ಕುವುದಿಲ್ಲ. ಇಲ್ಲೇ ಸುಮ್ಮನೆ ಅದು ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳೋದು, ಕಾರ್ ತಗೊಂಡು ಹೋಗೋದು, ಅಲ್ಲಿ ಇಳಿಯೋದು, ಅಲ್ಲಿ ದೇವರನ್ನು ಮಾರುವ ಅರ್ಚಕ ವರ್ಗದ ಒಂದು ವ್ಯವಸ್ಥೆ ಇದೆ. ಅವರಿಗೇನು ದುಡ್ಡು ಕೊಡೋದು, ಅವರು ಕೂಡ ಪ್ರಸಾದ ತಗೊಳ್ಳೋದು, ಹೊರಗೆ ಬರೋದು, ನಾವು ಎಲ್ಲ ನೋಡಬೇಕು. ಅಲ್ಲ, ಅರಾವಳಿ ಪರ್ವತ ಪ್ರತಿ ಕಲ್ಲು ಕಲ್ಲು ಸಂದಿಯಲ್ಲೂ ತಿರುಗುವ ಅಭ್ಯಾಸ ಮಾಡಿದರೆ ಅದ್ಭುತವಾದ ಇತಿಹಾಸ ಸಂಶೋಧನೆ ಮಾಡ್ಬೋದು. ಅಫ್ಘಾನಿಸ್ತಾನದವರೆಗೂ ಅದು ಹಬ್ಬಿದೆ ಪರ್ವತ ಶ್ರೇಣಿ ಎಲ್ಲ. ಮತ್ತು ಬಿಳಿ ಕಲ್ಲಿನ ಶ್ರೇಣಿಗಳು, ವಿಶಿಷ್ಟವಾದ ಕಲ್ಲು. ಅಲ್ಲಿ ನಮ್ಮ ವೇದ ಮಂತ್ರಗಳು ಹೇಳ್ತಕ್ಕಂಥ ಎಷ್ಟೋ ವಿಚಾರಗಳು ಪ್ರಯೋಗಾತ್ಮಕವಾಗಿ ಪರೀಕ್ಷಿತ ಕುರುಹುಗಳು ಕೂಡ ಇದೆ. ಸುಮ್ಮನೆ ಇಲ್ಲ, ವೇದ ಮಂತ್ರ ಸುಮ್ಮನೆ ಇಲ್ಲ. ಎಲ್ಲವನ್ನು ಪರೀಕ್ಷೆ ಮಾಡಿ ಇದು ಸತ್ಯ ಅಂತ ಕಂಡಾಗಲೇ ಬಳಕೆ ತಂದು. ಅದರ ಕಣಿವೆಯ ಭಾಗದಲ್ಲೇ ಸಿಂಧೂ ನದಿ ಹರಿದು ಹೋಗುತ್ತೆ. ಮುಂದೆ ಸಿಂಧೂ ನದಿ ಹರಿದು ಹೋಗುತ್ತೆ. ಸರಸ್ವತಿ ಅದರಲ್ಲೇ ಹುಟ್ಟಿರೋದು. ಅರಾವಳಿ ಪರ್ವತ ಇದರಲ್ಲೇ ಹುಟ್ಟಿರೋದು ಸರಸ್ವತಿ. ಎಲ್ಲ ಇದೆ. ನಮಗಲ್ಲೆಲ್ಲ ಕುರುಹು ಸಿಗುತ್ತೆ. ಯಾರು ಅಲ್ಲಿ ಹುಡುಕಿಲ್ಲ ಹೋಗಿ ಅಷ್ಟೇ. ಅಲ್ಲಿ ಮೌಂಟ್ ಆಬೂನಲ್ಲಿ ಈಗಲೂ ಜೈನರು ಬೇರೆ ಇದು ಅಂತ ಕಟ್ಟಿದ್ರು. ಎಲ್ಲ ಬಂದಿದೆ. ಅದು ಅಲ್ಲಿಂದನೇ ಶುರು ಎಲ್ಲ ಧರ್ಮದವರು ಬಂದು ಕಟ್ಟಿದ್ದಾರೆ. ಅಲ್ಲಿ ಮಸೀದಿ ಇದೆ, ಇಗರ್ಜಿ ಇದೆ, ಜೈನರದ್ದು ಬಸದಿ ಇದೆ, ಎಲ್ಲ ಇದೆ. ಅದಕ್ಕೆ ಆಕ್ಷೇಪ ಇಲ್ಲ. ಗೊತ್ತಾಯ್ತಲ್ಲ. ಒಬ್ಬ ಮನುಷ್ಯ ಹುಟ್ಟುವಾಗ ಬಾಯಲ್ಲಿ ನಾಲಿಗೆ ಮಾತ್ರ ಇರ್ತದೆ, ಹಲ್ಲಿರುವುದಿಲ್ಲ. ಕಡೆ ಹಲ್ಲು ಬರುತ್ತೆ, ನಾಲಿಗೆ ಶತ್ರು. ಆದರೆ ಜಗಳ ಮಾಡ್ಕೊಳ್ಳುತ್ತಾ? ಹಲ್ಲು ನಾಲಿಗೆ ಶತ್ರು. ಸ್ವಲ್ಪ ಹೆಚ್ಚು ಕಡಿಮೆ ಕಚ್ಚುತ್ತೆ ಇಲ್ವಾ? ನಾಲಿಗೆ ಶತ್ರುವನ್ನು ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ನಾಲಿಗೆ ಆ ಹಲ್ಲನ್ನೇ ಪೋಷಿಸ್ಕೊಂಡು ಬರ್ತದೆ. ಅದು ಹಲ್ಲು ಶಾಶ್ವತ ಅಲ್ಲ ಅನ್ನೋದು ಗೊತ್ತು. ಇದೇನಿದ್ರು ನಾನೇ ಶಾಶ್ವತ ಅದಲ್ಲ ಅಂತೀವಿ. ಹಾಗಿದ್ದರೆ ನಾನು ಯಾಕೆ ಅದನ್ನು ಮಾಡಿ ಹಾಳೆ ಸಾಯುತ್ತೆ ಅಂತ ಕೊಲ್ಲಕ್ಕೆ ಯಾಕೆ ಹೋಗುತ್ತೆ? ಅದಲ್ಲ, ಅದೇ ಸಾಯ್ತದೆ. ಅದು ಸಾಯ್ತಾ ಇದ್ಮೇಲೆ ಕೊಲ್ಲಕ್ಕೆ ಹೋಗೋದಿಲ್ಲ. ನಂತರ ಗಡ್ಡ ಮೀಸೆ ಎಲ್ಲ ಬರುತ್ತೆ. ತೀರಾ ಇದಾದರೂ ಸ್ವಲ್ಪ ಕಟ್ ಮಾಡಿ ಶೋಕ್ ಮಾಡ್ಕೊಂತ ಬಿಟ್ಟರೆ ಅದ್ರ ಬಗ್ಗೆ ತಲೆ ಬಿಸಿ ಮಾಡೋದೇ ಇಲ್ಲ. ಯಾಕಂದರೆ ಅದು ಶಾಶ್ವತ ಅಲ್ಲ. ಬಣ್ಣ ಕಳ್ಕೊಳ್ಳುತ್ತೆ, ತಲೆ ಕೂದಲು ಎಲ್ಲ ಮೊದಲು ಕಪ್ಪಾಗಿರುತ್ತೆ, ಕಡೆ ಬಿಡಿಯಾಗುತ್ತೆ. ಅಂದರೆ ಅದ್ರ ಸ್ವಸ್ವರೂಪ ಅದಕ್ಕೆ ಗೊತ್ತಿಲ್ಲ. ನಾಲಿಗೆ ಸ್ವರೂಪ ಮಾತ್ರ ಬದಲಾಗೋದೇ ಇಲ್ಲ, ಹಾಗೇ ಇರ್ತದೆ. ಹಾಗೆ ಯಾವುದು ಶಾಶ್ವತ ಅದನ್ನು ಉಳಿಸ್ಕೊಂಡು ಉಳಿದ್ಮೇಲೆ ಅದರ ಮಟ್ಟಿಗೆ ಬೆಳೆಯೋಕ್ಕೆ ಬಿಡುತ್ತೆ. ಬೇಡದ್ರೆ ಕತ್ತರಿಸಿ ಹೆಚ್ಚಾದ ತೆಗೆದು ಹಾಕ್ಕೊಳ್ಳುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಬಿಟ್ಬಿಡುತ್ತೆ. ಯಾಕೆ?
ಸಹಬಾಳ್ವೆ, ಅಲ್ಲಿರೋ ಸಹಬಾಳ್ವೆ ರಹಸ್ಯ. ಆ ಸಹಬಾಳ್ವೆಯಿಂದ ಪೋಷಿಸಿಕೊಂಡು ಬಂದದ್ದೇ ಮುಂದೆ ಒಂದಿನ ಸದ್ಗತಿಯನ್ನು ಕಾಣ್ತೇವೆ. ನನಗಿದು ಬೇಡ ಅಂತ ಇದು ವಿಷಾಡ್ತಾ ಹೋದೋಕ್ಕೆ ಅದಕ್ಕೆ ಯಾವ ಗತಿ ಇಲ್ಲ. ಯಾವುದೇ ಬರಲಿ ಅದಕ್ಕೊಂದು ಮಿತಿ ಇದೆ ಅಂತ ಹೇಳುವ ಅರ್ಥ ಮಾಡಿಕೊಂಡಾಗ ಇತಿಮಿತಿಯವರೆಗೆ ಕಾಯ್ದು ಸಾಕು, ಉತ್ತರ ಸಿಕ್ಬಿಡುತ್ತೆ. ಆ ಥರ ಮಾಡ್ಕೊಳ್ಳೋದು ಒಟ್ಟಿಗೆ ಹೋರಾಡಿದರೆ ಯಾವ ಸಾಹಿತ್ಯ ಹೇಳೋಕ್ಕೆ ಬರೋದು, ಅದಕ್ಕೆ ಹೋರಾಡೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಬಿಡುತ್ತೆ. ಮತ್ತೆ ಸಾಯಂಕಾಲಕ್ಕೂ ನಾರಾಯಣ ಅಂತ ಹೇಳೋದು ಅದೇ, ನಾರಾಯಣ ಅಂತ ಹೇಳುತ್ತೆ. ಅಲ್ಲಿವರೆಗೂ ಅದು ಹೋಗಿ ಪ್ರಾಣ ಬಿಡುವ ಹೊತ್ತಿಗೂ ಕೊನೆಯಲ್ಲಿ ಚೈತನ್ಯವಾಗಿರೋದು ನಾಲಿಗೆ ಒಂದೇ. ಮೆದುಳು ಚೈತನ್ಯ ಕಳ್ಕೊಳ್ಬೋದು, ನಾಲಿಗೆ ಮಾತ್ರ ಚೈತನ್ಯ ಆಗಿರುತ್ತೆ. ಯಾಕಂದರೆ ನಮ್ಮ ಸಾವಿಸ್ತಿಗಾರು ನಾರಾಯಣ ಅಂತ ನೋಡುವ ಅಂಥೇಳಿ ಹೇಳೋದಿಲ್ಲ ಮಾತ್ರ. ಅಲ್ಲಿ ಬ್ಯಾಂಕಲ್ಲಿ ಇಷ್ಟಿಟ್ಟಿದ್ದೆ ಅಂತ ಹೇಳಿ ಸಾಯ್ತಾನೆ. ಯಾವ ಬ್ಯಾಂಕ್ ಅಂತ ಹೇಳಿರೋದಿಲ್ಲ. ಈ ಮಕ್ಕಳು ಎಲ್ಲ ಬ್ಯಾಂಕ್ ಹತ್ತಿ ಹಿಡಿದು ಸುಸ್ತು. ಒಂದು ಒಗ್ಗರಣೆ ಹೌದು. ಮೊನ್ನೆಯಿಂದ ನನ್ನ ಗಂಡ ನಾನು ಹೇಳ್ದಂಗೆ ಕೇಳೋದೇ ಇಲ್ಲ. ಯಾಕಪ್ಪ ಅಂದರೆ ಸ್ವಾಮೀಜಿ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ನೀವು ಹೇಳಿದ್ದು ಒಂದೂ ಕೇಳಲ್ಲ. ಅದು ಯಾಕೆಂದರೆ ಬುದ್ಧಿನೇ ಇಲ್ಲ. ನಾಳೆಯಿಂದ ಒಬ್ರಿಗೊಬ್ರು ನಿನ್ನ ಗಂಡ ಬುದ್ಧಿ ಇಲ್ಲಂತೆ ಅಂತ ಒಬ್ಬರು ಹೇಳೋದು, ಮತ್ತೊಬ್ರು ನಿನ್ನ ಗಂಡ ಬುದ್ಧಿ ಇಲ್ಲಂತೆ ಅಂತ ಹೇಳೋದು. ಈಗ ಜಗಳ ಪ್ರಾರಂಭದಲ್ಲಿ ಏನು ಮಾಡೋದು? ಅವಾಗ ಅಲ್ಲ, ಪ್ರೂವ್ ಮಾಡೋದು ಬೇಡ. ಬುದ್ಧಿ ಇಲ್ಲ ಅಂತ ಯಾವಾಗ ನೀವು ಒಪ್ಕೊಳ್ತೀರಿ ಆಗ ಯಾವುದೇ ಗಲಾಟೆ ಇಲ್ಲ, ಸುಖಿ ಸಂಸಾರ ಸಿದ್ಧವಾಗುತ್ತೆ. ಅವರಿಗೆ ಸುಖಿ ಸಂಸಾರ ಸಿದ್ಧವಾಗುತ್ತೆ ಅಂತ ಹೇಳುತ್ತೆ. ಗುರುಜಿ, ಈ ಮೊದಲನೇ ಮಹಾಯುದ್ಧ ಮತ್ತೆ ಎರಡನೇ ಮಹಾಯುದ್ಧದಲ್ಲಿ ಸುಮಾರು ಮಿಲಿಯನ್ ಗಟ್ಟಲೆ ಹುತಾತ್ಮರಾದ್ರು. ಆ ಟೈಮ್ನಲ್ಲೂ ಏನಾದ್ರು ಈ ಥರದ್ದು ಯಾವುದೋ ಯಾಗ ಮಾಡ್ತಿದ್ರ ಅಂತ ಭರತ್ ಸಚ್ದೇವ ಕೇಳ್ತಾ ಇದ್ರು. ಅಲ್ಲ, ಆ ಟೈಮಲ್ಲಿ ಅದು ಇತ್ತೀಚಿನದಲ್ಲ. ಎರಡನೇ ಮಹಾಯುದ್ಧ 40ನೇ ಇಸ್ವಿ ಮುಗೀತು. ಮೊದಲನೇ ಮಹಾಯುದ್ಧ 22ನೇ ಇಸ್ವಿ ಮುಗೀತು. ಇತ್ತೀಚಿನದೆಲ್ಲ ಒಂದು 100 ವರ್ಷದ ಈಚಿನ ಕಾಲ. ಮಾಡಿದ್ದರು ಗೊತ್ತಿರೋದಿಲ್ವಾ? ಅದಕ್ಕೆ ಪ್ರಶ್ನೆ ಕೇಳಬೇಕಾ? ಮಾಡಿಲ್ಲ. ಕಪಿಲ ಮಹರ್ಷಿ ಅವನು ಬ್ರಹ್ಮನ ಆದೇಶದಂತೆ ತನ್ನ ಸೃಷ್ಟಿ ಅಲ್ಲದ ಪ್ರದೇಶದಲ್ಲಿ ಹೋಗಿ ನಿರಂತರತೆ ಇರುವಂತೆ ಒಂದು ಸೃಷ್ಟಿಯನ್ನು ಮಾಡು ಅಂತ ಹೇಳಿದಾಗ ಅವನು ಅಥಳ ಅನ್ನುವ ಒಂದು ಪ್ರದೇಶವನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಅವನು ಸಂಶೋಧನೆ ಮಾಡಿ ಈ ನಿರಂತರತೆ ಇರುವ ಹಾಗೆ ಜೀವಿಗಳನ್ನು ಸೃಷ್ಟಿ ಮಾಡ್ದ ಅಂತ ಕಥನೆ ಬರುತ್ತೆ. ಅದಕ್ಕೆ ಸಗರ ಮಹರ್ಷಿ ಹೋಗಿ ಅವನ ಯಜ್ಞದ ಕುದುರೆಯನ್ನು ಅಲ್ಲಿ ತೊಗೊಂಡೋಗಿ ಬಚ್ಚಿಟ್ಟಿದ್ದ ಅಂತ. ಅವರು ಭೂಮಿಯನ್ನೇ ಅಗದು ಅಥಳ ಲೋಕಕ್ಕೆ ಹೋಗಿ ಬರ್ತಾರೆ ಅಂತ ಹೇಳ್ತಾರೆ. ಅಂದರೆ ಭೂಮಿ ಒಳಗಡೆ ಇರ್ತಕ್ಕಂಥ ಒಂದು ಪ್ರದೇಶನ ಅದು ಅಥಳ ಅಂತಂದರೆ. ಇಲ್ಲಿ ಒಳಗೆ ಹೋಗಿ ಇಲ್ಲೊಂದು ದಾರಿ ಇದೆ. ನಾವು ಇವಾಗ ಯಾಗ ಕಾರಣದಿಂದ ಹಾಗಿಂದ ಮನೆಯಲ್ಲಿ ಒಳಗೆ ಬರ್ಕೊಂತೇವೆ. ಅಲ್ಲಿ ಆ ಕಡೆ ಹೇಳ್ತೇವೆ, ಹಾಗಿಂದ ಬಂದಿಲ್ಲ ದಾರಿ ಇದು ಹತ್ತಿರ ತಾನೆ. ಹಾಗೆ ಅವರು ಹತ್ತಿರ ದಾರಿ ಹುಡ್ಕೊಂಡು ಹೋಗ್ತಾರೆ. ಇವರು ಸುತ್ತಬರೋ ದಾರಿ ಇದ್ದಿತ್ತು. ಸುತ್ತಬರೋ ದಾರಿಗೆ ಹೋದರೆ ದೂರ 16 ವರ್ಷ ಆಗುತ್ತೆ. ಸೇನೆ ತಗೊಂಡು ಹೋಗೋದು. ಹೌದು, ಯಾರು ಒಬ್ಬ ನಡ್ಕೊಂಡು ಹೋಗೋದಲ್ಲ. ಅದಕ್ಕೆ ನೇರ ದಾರಿ ಹೊರ್ಕೊಂಡು ಹೋಗೋದು ಹತ್ತಿರ ಆಗಿಲ್ಲ. ಹಾಗೆ ಹೋಗಿ ಅಂದರೆ ಭೂ ಒಳಗೆ ಇದ್ದಿದ್ದಂಥ ಅಲ್ಲ. ಅಂದರೆ ಭೂಮಿಯಿಂದ ಹೊರಗಿದೆ ಅಂತಂದಾಗ ಇವ್ರು ಭೂಮಿ ಒಳಗೋಗಿ ಮತ್ತೆ ಹೊರಗೆ ಬಂದು ಶ್ರಮ ಜಾಸ್ತಿ ಅಲ್ಲ. ಒಂದು ಸುರಂಗವನ್ನು ಕೊರೆದು 60,000 ಅವನ ಮಕ್ಕಳು ಮತ್ತು ನಮ್ಮ ಕೈಯಲ್ಲಿ ಹಿಟಾಚಿದೆ. ಇನ್ನು ಗೇಟ್ ಹಾಕು, ಬೇಗ ಹಾಕು, ಆ ಬಾಗಿಲು ಹಾಕು, ಎಲ್ಲ ಹೊಡ್ಕೊಂಡು ಹೋಗಿ ಅದು ಹೊಡ್ಕೊಂಡು ಆಚೆ ಹೋಗೋದಿಲ್ವಾ? ಅದಕ್ಕೆ ಶ್ರಮ ಆಗುತ್ತಾ? ಅದಕ್ಕೆ ಇಲ್ಲ ತಾನೆ. ಮಂತ್ರ ನಿನಗೆ ಹೋಗಿ ಗೇಟ್ ತೆಗೆದಾಚೆ ಹೋಗೋಕ್ಕೆ ಕಷ್ಟ ಆಗುತ್ತೆ, ಶ್ರಮ ಆಗುತ್ತೆ. ಅದಕ್ಕೆ ಹಾಗೆ ಆಗಿಂದ ಹೋಗೋದು ಅಂತ ಹೇಳ್ತೀನಿ. ಆ ಹೋಗೋ ಶಕ್ತಿ ಇದ್ದವರಿಗೆ ಗೇಟ್ ಮುರ್ಕೊಂಡು ಆ ಬಾಗಿಲು ಹೊಡ್ಕೊಂಡು ಆಚೆ ಹೋದರೆ ಹತ್ತಿರ ಆಗೋದಿಲ್ಲ. ನಿಮ್ಮ ಪ್ರಶ್ನೆ ಅಥಳ ಅನ್ನೋದು ಭೂಮಿಯದೇ ಒಂದು ಭಾಗವಾದ. ಭೂಮಿಯದ್ದೇ ಒಂದು ಭಾಗ. ಭೂಮಿಯದೇ ಒಂದು ಭಾಗ ಅಂದರೆ ಭೂಲೋಕದಲ್ಲೇ ಇದೆ ಅಂತ. ಇದೆ ಭೂಲೋಕದಲ್ಲಿ. ಅದಕ್ಕೆ ನಮಗೆ ಅದೋ ಲೋಕಗಳು, ಭೂಲೋಕ ಹೊರತುಪಡಿಸಿ ಈ ಬ್ರಹ್ಮಾಂಡದಲ್ಲಿರ್ತಕ್ಕ ಯಾವ ಪ್ರದೇಶದಲ್ಲೂ ಸೃಷ್ಟಿ ಸಾಧ್ಯವಿಲ್ಲ. ಪುನರುತ್ಪಾದನಾ ಶಕ್ತಿ ಇಲ್ಲ. ಗೊತ್ತಾಯ್ತಲ್ಲ? ಹಾಗಾಗಿ ಇಲ್ಲಿ ಆಗಬೇಕು ಸೃಷ್ಟಿ, ಬೇರೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು ಕರ್ಮಭೂಮಿ.
ಕರ್ಮ ಇದ್ದರೆ ಸೃಷ್ಟಿ ಆಗುತ್ತೆ. ಕರ್ಮ ಅಂತ ಹೇಳೋದೇ ಬೀಜ, ಅದರಿಂದ ಸೃಷ್ಟಿ ಆಗ್ತಿಲ್ಲ. ಕರ್ಮ ಇಲ್ಲದಲ್ಲಿ ಯಾವ ಸೃಷ್ಟಿಯೂ ಇಲ್ಲ. ಹಾಗಿದ್ರೆ ಬ್ರಹ್ಮ ಹೇಳೋದು ನನ್ನ ಸೃಷ್ಟಿಯ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಮಾಡುವಂದಾಗ ಈಗ ಭೂಮಿಯೊಳಗೆ ಅಂದಾಗ ಅದು ಬ್ರಹ್ಮನ ಸೃಷ್ಟಿನೇ ಆಗತ್ತಲ್ವಾ? ಭೂಲೋಕದಲ್ಲೇ ಒಂದು ಅಥಳ ಇದೆ ಅಂತಂದ್ರೆ ಭೂಲೋಕ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಲ್ಲ. ಭೂಲೋಕ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಂತ ಏನಿದೆಯಾ? ಭೂಲೋಕದಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮ. ಹಾಗಾದ್ರೆ ಹೇಳಿದ್ಯಾ ಭೂಲೋಕ ಸೃಷ್ಟಿ ಮಾಡಿದ್ದವಲ್ಲ. ಆ ಬ್ರಹ್ಮನ ಕೇಳಬೇಕಾರೆ ಹೌದಲ್ಲ ಅಂತೇಳಿ. ಭೂಲೋಕ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಲ್ಲ. ಭೂಲೋಕದಲ್ಲಿ ಜೀವಿಗಳ ಸೃಷ್ಟಿಗೆ ಬ್ರಹ್ಮಕರ್ತ. ಅರ್ಥ ಆಯ್ತಾ? ಬ್ರಹ್ಮ ಸೃಷ್ಟಿ ಮಾಡದಲ್ಲಿ ಜೀವಿ ಎಲ್ಲಿ ಜೀವಿ ಇಲ್ಲ, ಅಲ್ಲೂ ಹಾಗೇನೋ ಸೃಷ್ಟಿ ಮಾಡಿದ.